ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯ ಮಧ್ಯ ಕೂಡಿಸಿ ಬಂದಿರುವಂತಹ ಅಮೃತಮಯ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದೇ ಇದೆ. ನಿರ್ಜರ ಅಧಿಕಾರದ 8ನೇ ಕಲಶಿದೆ. ಏಕಜ್ಞಾಯಕ ಭಾವ ನಿರ್ಭರಮಾ ಸ್ವಾದಂ ಸಮಾಸದಯಂ ಸ್ವಾದಂ ದ್ವಂದ್ವಮಯಂ ವಿಧಾತುಮಸಃ ಸ್ವಾಂ ವಸ್ತು ವೃತ್ತಿಂ ವಿದಂ ಆತ್ಮಾತ್ಮಾನುಭವಾನುಭಾವವಿವಶೋ ಭ್ರಶ್ಯದ್ವಿಶೇಷೋದಯಂ ಸಾಮಾನ್ಯಂ ಕಲಯಂ ಗಿಲೈಷ ಸಕಲಂ ಜ್ಞಾನಂ ನಯತ್ರೇಕತಾಂ. ಭಾವಾರ್ಥ: ಯಾವ ಪ್ರಕಾರ ಉಷ್ಣತೆ ಮಾತ್ರವೇ ಅಗ್ನಿ ಇದೆ, ಆದುದರಿಂದ ದಾಸ್ಯವಸ್ತುವನ್ನು ದಹಿಸುತ್ತಾ ದಾಸ್ಯದ ಆಕಾರವಾಗಿ ಪರಿಣಮಿಸುತ್ತದೆ. ಆದುದರಿಂದ ಜನರಿಗೆ ಇದು ಕಾಷ್ಠದ ಅಗ್ನಿ ಇದೆ, ಹೊಟ್ಟಿನ ಅಗ್ನಿ, ತೃಣದ ಅಗ್ನಿ ಇದೆ ಎಂಬ ಬುದ್ಧಿಯು ಉತ್ಪನ್ನವಾಗುತ್ತದೆ. ಆದರೆ ಅವೆಲ್ಲ ವಿಕಲ್ಪಗಳು ಅಸತ್ಯವಿವೆ. ಅಗ್ನಿಯ ಸ್ವರೂಪದ ವಿಚಾರ ಮಾಡಿದ ಮೇಲೆ ಉಷ್ಣತೆಯು ಮಾತ್ರವೇ ಅಗ್ನಿ ಇದೆ, ಏಕರೂಪವಿದೆ. ಕಾಷ್ಠ, ಹೊಟ್ಟು, ತೃಣಗಳು ಅಗ್ನಿಯ ಸ್ವರೂಪವಲ್ಲ. ಅದೇ ಪ್ರಕಾರ ಜ್ಞಾನವು ಚೇತನ ಪ್ರಕಾಶ ಮಾತ್ರವಿದೆ. ಸಮಸ್ತ ಜ್ಞೇಯ ವಸ್ತುಗಳನ್ನು ತಿಳಿಯುವ ಸ್ವಭಾವವಿದೆ. ಆದುದರಿಂದ ಸಮಸ್ತ ಜ್ಞೇಯ ವಸ್ತುಗಳನ್ನು ತಿಳಿಯುತ್ತದೆ. ತಿಳಿಯುತ್ತಾ ಜ್ಞೇಯಾಕಾರವಾಗಿ ಪರಿಣಮಿಸುತ್ತದೆ. ಅದರಿಂದ ಜ್ಞಾನಿ ಜೀವನಿಗೆ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಪರ್ಯಯ ಜ್ಞಾನ, ಕೇವಲ ಜ್ಞಾನವೆಂಬ ವಿಕಲ್ಪಗಳು ಅಸತ್ಯವಿವೆ ಎಂಬ ಬುದ್ಧಿಯು ಉತ್ಪನ್ನವಾಗುತ್ತದೆ. ಜ್ಞಾನಿಗೆ ಈ ಪ್ರಕಾರ ಜ್ಞಾನದ ಯಾವ ಪರ್ಯಾಯಗಳಿದ್ದಾವೆ, ಅವು ಅಸತ್ಯ ಇದ್ದಾವೆ ಅನ್ನುವಂಥ ಬುದ್ಧಿ ಅರ್ಥಾತ್ ವಿವೇಕ ಉತ್ಪನ್ನ ಆಗ್ತಿದೆ. ಯಾವ ಅಜ್ಞಾನಿ ಜೀವ ಇದ್ದಾನೋ ಅವನು ಮತಿಜ್ಞಾನಾದಿಗಳ ಅಸತ್ಯ ಇದ್ದಾವೆ ಅಂಥೇಳಿ ತಿಳಿಯೋದಂತೂ ಬಹಳ ದೂರದ ಮಾತು ಇದೆ. ಆದ್ರೆ ಯಾವ ಜ್ಞೇಯವನ್ನು ತಿಳಿತಾ ಇರ್ತಾನೋ, ಜ್ಞೇಯಾಕಾರ ರೂಪವಾಗಿ ಪರಿಣಮನ ಮಾಡ್ತಾ ಇರ್ತಾನೋ, ಅದುವೇ ತನ್ನ ಸ್ವರೂಪ ಅಂಥೇಳಿ ನಂಬಿರ್ತಾನೆ. ಜ್ಞೇಯದ ಜೊತೆಗೆ ಏಕರೂಪ ಆಗೋದು, ಜ್ಞೇಯದೊಳಗ ಸುಖ ದುಃಖದ ಕಲ್ಪನೆ ಮಾಡುವುದು, ಜ್ಞೇಯದೊಳಗ ಇಷ್ಟ ಅನಿಷ್ಟದ ಕಲ್ಪನೆ ಮಾಡುವುದು, ಜ್ಞೇಯದ ಜೊತೆಗೆ ಅಭೇದತೆಯಿಂದ ವರ್ತಿಸುವುದು, ಇದು ಅಜ್ಞಾನಿಯ ಲಕ್ಷಣ ಇದೆ. ಜ್ಞೇಯದಿಂದ ಭಿನ್ನವಾದಂಥ ತನ್ನ ಜ್ಞಾನ ಸ್ವಭಾವವನ್ನು ಜೀವ ಯಾವಾಗ ತಿಳಿತಾನೋ ಆ ವೇಳೆದೊಳಗ ಅವನಿಗೆ ಆ ಜ್ಞೇಯವನ್ನು ತಿಳಿದು ಜ್ಞೇಯಾಕಾರ ರೂಪವಾಗುವಂಥ ಜ್ಞಾನದೊಳಗ ಏಕತ್ವ ಉಳಿಯುವುದಿಲ್ಲ. ಅವೆಲ್ಲ ಅಸತ್ಯ ಅನ್ನಿಸ್ತವೆ. ನೋಡ್ರಿ, ಯಾವ ರೀತಿ ಬುದ್ಧಿವಂತ ಮನುಷ್ಯ ನಾನಾ ಪ್ರಕಾರದ ಸಾಮಾಜಿಕ ಕಾರ್ಯ ಮಾಡಿದರನೂ ಕೂಡ, ಇತರರಿಗೆ ಉಪಕಾರಾದಿಗಳನ್ನು ಮಾಡ್ತಾ ಇದ್ರೂ ಕೂಡ ಅದನ್ನು ತನ್ನ ಸ್ವರೂಪ ಅಥವಾ ತಾನು ಅಂಥೇಳಿ ಮನ್ನಿಸುವುದಿಲ್ಲ. ಬುದ್ಧಿವಂತ ವಿವೇಕವಂತ ಪುರುಷ ತನ್ನನ್ನು ಅವೆಲ್ಲವುಗಳಿಂದ ಭಿನ್ನಾಗಿ ತಿಳಿತಾನೆ. ಅದರ ಸಲುವಾಗಿ ಅವನಿಗೆ ವಿಶೇಷ ಪ್ರಯತ್ನ ಏನನ್ನೂ ಮಾಡಬೇಕಾಗುವುದಿಲ್ಲ. ಅದೇ ಪ್ರಕಾರ ಇಲ್ಲಿ ಜ್ಞಾನಿ ಜೀವ ಜ್ಞೇಯಗಳನ್ನು ತಿಳಿತಾ ಇರುವ ವೇಳೆದೊಳಗೆ, ಜ್ಞೇಯಾಕಾರ ರೂಪದಿಂದ ಪರಿಣಮಿಸ್ತಾ ಇರುವ ವೇಳೆದೊಳಗೂ ಕೂಡ
ಆ ಜ್ಞೇಯಾಕಾರ ಆಗಿರೋದ ಅಖಂಡ ಜ್ಞಾನದ ಒಂದು ಸಮಯದ ಪರ್ಯಾಯ ಇದೆ ಅಂಥೇಳಿ ತಿಳ್ಕೊಂಡ ಆ ಯಾವ ಪರ್ಯಾಯ ಇದೆಯೋ ಅದು ಭಲೆ ತನ್ನದೇ ಇದ್ರೂ ಕೂಡ, ತಾನೇ ಆ ಸಮಯ ಸಾಪೇಕ್ಷ ಹಾಗೆ ಆಗಿದ್ರೂ ಕೂಡ ಅದು ತನ್ನ ಅಸತ್ಯ ಸ್ವರೂಪ ಅಂಥೇಳಿ ತಿಳಿತಾನೆ. ಅರ್ಥಾತ್ ಅದು ತನ್ನ ಸ್ವರೂಪ ಅಲ್ಲ ಅಂಥೇಳಿ ಸಹಜವಾಗಿಯೇ ತಿಳಿತಾನೋ. ಅದರ ಸಲುವಾಗಿ ಅವನಿಗೆ ಯಾವುದೇ ರೀತಿಯ ವಿಶೇಷ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ಯಾವ ಜೀವ ತನ್ನನ್ನು ತನ್ನದೇ ಆದಂಥ ಜ್ಞೇಯಾಕಾರ ರೂಪದ ಅವಸ್ಥೆಯಿಂದ ಭಿನ್ನ ಜ್ಞಾನ ಮಾತ್ರ ಸ್ವರೂಪವನ್ನಾಗಿ ಸ್ವೀಕಾರ ಮಾಡ್ತಾನೋ ಆ ಜೀವ ಜ್ಞೇಯಾಕಾರ ರೂಪ ಸ್ವಯಂ ಒಂದು ಸಮಯದೊಳಗೆ ಆಗಿದ್ರೂ ಕೂಡ ಆ ಜ್ಞೇಯಾಕಾರಕ್ಕೆ ಸಂಬಂಧಿಸಿದ ಜ್ಞಾನದ ಮೂಲಕ ಯಾವುದೇ ಪ್ರಕಾರದ ಸುಖ ದುಃಖಾದಿಗಳ ಅವನಿಗೆ ಆಗುವುದಿಲ್ಲ. ತಿಳಿತಿದೆ ಅಂದುಕೊಳ್ತೇನೆ. ಜ್ಞಾನಿ ಜೀವ ಸ್ವಯಂ ಸಮಯ ಸಾಪೇಕ್ಷ ಜ್ಞೇಯಾಕಾರ ರೂಪದಿಂದ ತಾನೇ ಪರಿಣಮಿಸ್ತಾ ಇದ್ರೂ ಕೂಡ ಆ ಜ್ಞೇಯಾಕಾರ ರೂಪದಿಂದ ಪರಿಣಮಿಸುವುದ ನಿಜವಾಗಿ ತನ್ನ ಸ್ವಭಾವ ಅಲ್ಲ, ಅದು ಒಂದು ಸಮಯದ ಅಸತ್ಯ ಭಾವ ಇದೆ ಅಂಥೇಳಿ ತಿಳ್ಕೊಳ್ಳುವುದರಿಂದ ಅವನಿಗೆ ಆಯಾ ಜ್ಞೇಯಾಕಾರ ರೂಪದ ಪರಿಣಮನದ ಕಾರಣದಿಂದ ಕೂಡ ಸುಖ ದುಃಖಾದಿಗಳ ಆಗುವುದಿಲ್ಲ ಮತ್ತು ಬಂಧ ಆಗುವುದಿಲ್ಲ. ನೋಡ್ರಿ, ಐದು ಭಾವಗಳ ಅಪೇಕ್ಷಾದಿಂದ ನೋಡಿದರೆ ಪರಮ ಪಾರಿಣಾಮಿಕ ಭಾವ ಅರ್ಥಾತ್ ಉದಯ ರೂಪ ಆಗಲಿಲ್ಲ, ಉಪಶಮ ರೂಪ ಆಗಬೇಕಾಗಿಲ್ಲ, ಕ್ಷಾಯಿಕ ರೂಪದ ಅವಶ್ಯಕತೆ ಇಲ್ಲ. ಈ ಪ್ರಕಾರ ಆ ಪರಮ ಪಾರಿಣಾಮಿಕ ಭಾವದ ಸ್ವೀಕಾರ ಮಾಡಿರುವಂಥ ಜೀವನಿಗೆ ಉದಯ ರೂಪ ಭಾವದೊಳಗ ಯಾವುದೇ ಪ್ರಕಾರದ ಬಂಧ ಆಗುವುದಿಲ್ಲ. ಉಪಶಮ ಭಾವದೊಳಗ ಯಾವುದೇ ಪ್ರಕಾರದ ಲಾಭದ ಬುದ್ಧಿ ಅವನಲ್ಲಿ ಉತ್ಪನ್ನ ಆಗುವುದಿಲ್ಲ. ಕ್ಷಾಯಿಕ ಭಾವದ ಸಲುವಾಗಿ ಯಾವುದೇ ಅಪೇಕ್ಷಾ ಅವನಲ್ಲಿ ಇರುವುದಿಲ್ಲ. ಯಾಕೆ? ಅವ ತನ್ನನ್ನ ಪರಮ ಪಾರಿಣಾಮಿಕ ಸದೃಶ ಏಕ ಭಾವಸ್ವರೂಪನಾಗಿ ತಿಳಿದಿದ್ದಾನೆ. ಅದೇ ಪ್ರಕಾರ ಅದನ್ನೇ ಇಲ್ಲಿ ಶಬ್ದ ಭೇದದಿಂದ ಹೇಳಬಹುದು. ಏನ? ಒಂದು ಜ್ಞಾನ ಮಾತ್ರ ಯಾವುದ ಸಮಯಕ್ಕ ಪರ್ಯಾಯ ಜ್ಞೇಯಾಕಾರ ರೂಪದಿಂದ ಪರಿಣಮಿಸಿದರನು ಕೂಡ ಆ ಜ್ಞೇಯಾಕಾರ ರೂಪದಿಂದ ಪರಿಣಮಿಸುವ ತನ್ನನ್ನ ನಿಜವಾಗಿ ತಾನು ಅಂಥೇಳಿ ನಂಬದೇ ಇರುವುದರಿಂದ ತನ್ನನ್ನೇ ಜ್ಞೇಯಾಕಾರ ರೂಪವಾಗಿ ಒಂದು ಸಮಯ ಪರಿಣಮನ ಮಾಡುವುದು ಇದೆ, ಪರಿಣಮನ ಆಗತಾ ಇದೆ ಅಂಥ ತನ್ನನ್ನೇ ತನ್ನ ನೈಜ ಸ್ವರೂಪ ಅಲ್ಲ ಅಂಥೇಳಿ ವಿಶ್ವಾಸ ನಂಬುಗೆ ಅವನಲ್ಲಿ ಬಂದು ಬಿಟ್ಟಿದೆಯೋ ಆ ಜೀವನಿಗೆ ಮತಿಜ್ಞಾನ ಶ್ರುತಜ್ಞಾನಾದಿಗಳಲ್ಲಿ ಯಾವುದೇ ಪ್ರಕಾರದ ಅಪನತ್ವ ಇಲ್ಲದೆ ಇರುವ ಕಾರಣ ಕೇವಲ ಜ್ಞಾನದ ಅಭಿಲಾಷೆ ಕೂಡ ಅವನಿಗೆ ಇರುವುದಿಲ್ಲ. ಅರ್ಥಾತ್ ತನ್ನ ಯಾವ ಸ್ವಭಾವದ ಪರ್ಯಾಯಗಳ ಸ್ವಭಾವದಿಂದ ಭಿನ್ನಾಗಿ ಸ್ವಭಾವದ ಜೊತೆಗೆ ಅಭೇದ ಇರುವೆಳೆದೊಳಗೂ ಕೂಡ ಸ್ವಭಾವದಿಂದ ಭಿನ್ನ ಅರ್ಥಾತ್ ಜ್ಞೇಯಾಕಾರ ರೂಪದಿಂದ ಪರಿಣಮಿಸ್ತಾ ಇರುವೆಳೆದೊಳಗೆ. ಅರೆ, ಕನ್ನಡಿ ಇದೆಯಲ್ಲ,
ಅದು ಎದುರಿಗಿರುವಂಥ ವಸ್ತುವನ್ನು ಪ್ರತಿಫಲಿತ ಮಾಡ್ತಿದೆ. ಆ ವೇಳೆದೊಳಗ ಅದು ತನ್ನ ಸ್ವಭಾವದಿಂದ ಭಿನ್ನ ಆಗಿದೆ ಮತ್ತು ಅಭೇದ ಕೂಡ ಇದೆ. ಭಿನ್ನ ಹೇಗಾಗಿದೆ? ಆ ವಸ್ತುವನ್ನು ಪ್ರತಿಫಲಿತ ಮಾಡ್ತಾ ಇದೆ ಅಲ್ಲ, ಅದು ಕನ್ನಡಿಯ ತ್ರಿಕಾಲಿ ಸ್ವಭಾವ ಅಲ್ಲ. ಆದ್ರೆ ಆ ತ್ರಿಕಾಲಿ ಸ್ವಭಾವವನ್ನ ಅದು ಬಿಟ್ಟು ಕೊಡದ್ದನ ಆ ವಸ್ತುವನ್ನು ಪ್ರತಿಫಲಿತ ಮಾಡುವ ರೂಪದಿಂದ ಪರಿಣಾಮನ ಮಾಡ್ತಾ ಇದೆ. ನೋಡ್ರಿ, ಕನ್ನಡಿ ಯಾವ ಪ್ರಕಾರ ನೈಜ ರೂಪದಿಂದ ಯಾವಾಗೂ ಇರೋದು ಸಾಧ್ಯ ಇಲ್ಲ, ಮತ್ತು ನೈಜ ರೂಪವನ್ನು ಯಾವಾಗೂ ಬಿಡುವುದಿಲ್ಲ. ಕನ್ನಡಿ ರೂಪದಿಂದ, ಬರೇ ಕನ್ನಡಿ ರೂಪದಿಂದ ಯಾವಾಗ ಇರ್ತಿದ್ದೀರಿ? ಏನಿಲ್ಲೇನ್ರಿ ವಸ್ತು ಅದರೊಳಗೆ ಪ್ರತಿಫಲಿತ ಆಗ್ತಾನೆ ಇರ್ತಾವಲ್ಲ. ಏನೂ ಇಲ್ಲ, ಅರೆ ಏನೂ ಇಲ್ಲದೆ ಇರೋದು ಕೂಡ ಪ್ರತಿಫಲಿತ ಆಗ್ತಾ ಇರ್ತಿದೆ, ಪ್ರತಿಬಿಂಬಿತ ಆಗ್ತಾ ಇರ್ತಿದೆ. ಕನ್ನಡಿ ತನ್ನ ಕನ್ನಡಿ ರೂಪದಿಂದ ಯಾವಾಗೂ ಇರೋ ಸಾಧ್ಯ ಇಲ್ಲ. ಕನ್ನಡಿ ರೂಪವನ್ನು ಯಾವಾಗೂ ಬಿಟ್ಟುಕೊಡೋ ಸಾಧ್ಯ ಇಲ್ಲ ಅಂತ ಹೇಳಿನ ಅದು ಪ್ರತಿಫಲನ ಮಾಡ್ತಿದೆ, ಪ್ರತಿಬಿಂಬಿತ ಮಾಡ್ತಿದೆ. ಹಾಗೆ ಯಾವುದು ಜ್ಞಾನ 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 ಇದೆಯೋ ಅದು ಜ್ಞೇಯವನ್ನು ತಿಳಿಯದೆ ಯಾವಾಗೂ ಇರೋ ಸಾಧ್ಯ ಇಲ್ಲ. ಜ್ಞೇಯವನ್ನು ತಿಳಿಯದೆ ಯಾವಾಗೂ ಇರೋ ಸಾಧ್ಯ ಇಲ್ಲ. ಯಾವುವು ಜ್ಞೇಯ ಪದಾರ್ಥಗಳನ್ನ, ಪರಪದಾರ್ಥಗಳನ್ನ ತನ್ನ ಜ್ಞಾನದೊಳಗೆ ತಂದುಕೊಳ್ಳುವುದಿಲ್ಲ. ಆವಾಗ ಜ್ಞಾನ ಸ್ವಭಾವರೇ ಅದರ ಜ್ಞಾನದೊಳಗಿದೆ. ದೃಷ್ಟಾಂತ ತಿಳಿತು ಅಂತಂದ್ರೆ ದಾರ್ಶನಾಂತ ಸುಲಭ. ಕನ್ನಡಿಯ ನಿಜ ರೂಪ ಯಾವುದಿದೆ? ಯಾವುದಿದೆ? ಸ್ವಚ್ಛತ್ವ. ಸ್ವಚ್ಛತ್ವ ಅಂದ್ರೆ ಏನು? ಸ್ವಚ್ಛತ್ವ ಅಂದ್ರೆ ಏನ? ಪ್ರತಿಫಲನ ಮಾಡುವಂಥ ಶಕ್ತಿ, ಪ್ರತಿಬಿಂಬಿತ ಮಾಡುವಂಥ ಶಕ್ತಿ. ಅದು ಆ ಶಕ್ತಿಯ ವ್ಯಕ್ತತೆಯಿಂದ ರಹಿತ ಯಾವಾಗಿರ್ತಿದ್ದೀರಿ? ಯಾವಾಗೂ ಇರುವುದಿಲ್ಲ. ಹಾಗಾದ್ರೆ ಆ ಶಕ್ತಿಯ ವ್ಯಕ್ತತೆ ಅರೆ ಒಂದಲ್ಲ ಒಂದು ವಸ್ತುವನ್ನು ಪ್ರತಿಬಿಂಬಿತ ಮಾಡ್ತಾನೆ ಇರ್ತಿದೆ. ಅದೇ ಪ್ರಕಾರ ಜ್ಞಾನ ರೀ, ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ಅದೇ ಪ್ರಕಾರ ಜ್ಞಾನ ಒಂದಲ್ಲ ಒಂದು ವಸ್ತುವನ್ನು ಪ್ರತಿಬಿಂಬಿತ ಅರ್ಥಾತ್ ತಿಳಿತಾನೇ ಇರೋದು. ಒಂದಲ್ಲ ಒಂದು ವಸ್ತು ಅದರ ಜ್ಞಾನದೊಳಗೆ ಬರ್ತಾನೆ ಇರೋದು ಅಂಥೇಳಿ ಸಿದ್ಧಾಂತ ಪ್ರವೇಶಿಕೆಯೊಳಗ ಪ್ರಾರಂಭದಲ್ಲಿ 6 ಸಾಮಾನ್ಯ ಗುಣಗಳನ್ನು ಹೇಳುವ ವೇಳೆದೊಳಗ ಒಂದು ಪ್ರಮೇಯ ಗುಣ ಹೇಳಿದರಲ್ಲ, ಸಾಮಾನ್ಯ ಗುಣ. ಪ್ರಮೇಯ ಅರ್ಥಾತ್ ಜ್ಞೇಯ. ಪ್ರತಿಯೊಂದು ವಸ್ತುವಿನಲ್ಲಿ ಪ್ರಮೇಯ ಆಗುವಂಥ ಶಕ್ತಿ ಇದೆ. ಶಕ್ತಿ ಅಂದ್ರೆ ಅದು ಬರೀ ಶಕ್ತಿ ರೂಪದಿಂದ ಇಲ್ಲ, ವ್ಯಕ್ತನ ಇದೆ. ಒಂದಲ್ಲ ಒಂದು ಜ್ಞಾನದ ಜ್ಞೇಯ ಆಗ್ತಾ ಇರ್ತಿದೆ. ಹಾಗಾದ್ರೆ ಜ್ಞೇಯ ಆಗೋದು ವಸ್ತುವಿನ ಸ್ವಭಾವ ಇದೆ ಅಂದ ಮೇಲೆ ಯಾವ ವಸ್ತುಗಳ ನನ್ನ ಜ್ಞಾನದ ಜ್ಞೇಯ ಆಗದೆ ಇರುವಂತೆ ನಾನು ಇರೋದು ಸಾಧ್ಯ ಇಲ್ಲ. ಯಾವ ವಸ್ತುಗಳು ಅರೆ ದ್ರವ್ಯ ಕರ್ಮ, ಭಾವಕರ್ಮ, ನೋಕರ್ಮಗಳಿಂದ ಜ್ಞಾನೋಪಯೋಗವನ್ನು ಭಿನ್ನ ಮಾಡಿ ಬೇರ್ಪಡಿಸಿ ಜ್ಞಾನದ ಪರಿಣಮನೇನಾಗ್ತಿದೆ ಅಲ್ಲ, ಆ ಪರಿಣಮನದೊಳಗೆ ಯಾವುದು ಜ್ಞೇಯ ಇದೆ ರೀ? ಇನ್ನೊಂದ್ಸಲ, ದ್ರವ್ಯ ಕರ್ಮ, ಭಾವಕರ್ಮ, ನೋಕರ್ಮಗಳ ನನ್ನ ಸ್ವರೂಪ ಅಲ್ಲ ಅಂಥೇಳಿ ನಿರ್ಣಯ ಮಾಡಿ ಜ್ಞಾನ ಅವುಗಳಿಂದ ಭಿನ್ನಾಗಿ ಯಾವಾಗ ಪರಿಣಮನ ಮಾಡ್ತಾ ಇರ್ತಿದೆಯಲ್ಲ, ಆ ಜ್ಞಾನದ ಪರಿಣಮನದೊಳಗ ಯಾವ ವಸ್ತು ಜ್ಞೇಯ ಇದೆ ರೀ? ಜ್ಞಾನವೇ ಜ್ಞೇಯ ಇದೆ. ಜ್ಞಾನವೇ ಜ್ಞೇಯ ಇದೆ.
ಆ ಜ್ಞಾನವೇ ಜ್ಞೇಯ ಆಗುವುದರ ಹೆಸರನ್ನ ಇಲ್ಲಿ ಮೋಕ್ಷದ ಕಾರಣ ರೂಪದಿಂದ ಸ್ವೀಕಾರ ಮಾಡಿ ನಿರ್ಜರೆಯ ಸ್ವರೂಪವಾಗಿ ಸ್ವೀಕಾರ ಮಾಡಿದ್ದಾರೆ. ಏನನ್ನ? ಜ್ಞಾನವೇ ಜ್ಞಾನದ ಜ್ಞೇಯ. ಹಾಗಾದ್ರೆ ಉಳಿದ ಪದಾರ್ಥಗಳ ಜ್ಞೇಯ ಆಗ್ತವೆಯೋ ಅಥವಾ ಇಲ್ಲ? ಆ ಜ್ಞಾನದ ಶಕ್ತಿಯ ವಿಕಾಸದ ಅನುಸಾರ ಉಳಿದ ಪದಾರ್ಥಗಳ ಜ್ಞೇಯ ಆದ್ರೂ ಕೂಡ ಜ್ಞಾನರೂಪ ಜ್ಞೇಯವನ್ನು ಹೊರತುಪಡಿಸಿ ಅನ್ಯ ಜ್ಞೇಯಗಳಲ್ಲಿ ತನ್ಮಯತೆ ಮಾಡುವುದಿಲ್ಲ, ಮಗ್ನ ಆಗುವುದಿಲ್ಲ. ಇನ್ನೊಂದ್ಸಲ, ಯಾವಾಗ ಜ್ಞಾನವನ್ನೇ ಜ್ಞೇಯವನ್ನಾಗಿಸಿಕೊಂಡು ಪರಿಣಮನ ಮಾಡ್ತಾ ಇರ್ತಿದೆಯೋ, ಸಮಸ್ತ ಪರಪದಾರ್ಥಗಳ ಕಡೆಗಿನ ಉಪಯೋಗವನ್ನ ಬಿಟ್ಟುಕೊಟ್ಟು ಸಂಕ್ಷೇಪಿಸಿ ಓರ್ವ ಜ್ಞಾನಮಯ ಆತ್ಮನನ್ನೇ ಜ್ಞೇಯವನ್ನಾಗಿಸಿಕೊಂಡ ವರ್ತಮಾನದ ಜ್ಞಾನ ಪರಿಣಮನ ಮಾಡ್ತಾ ಇರುವ ವೇಳೆದೊಳಗ ಪರಜ್ಞೇಯಗಳ ಜ್ಞೇಯ ರೂಪದಿಂದ ಆ ಜ್ಞಾನದೊಳಗ ತಿಳಿದು ಬರ್ತವೆಯೋ ಅಥವಾ ಇಲ್ಲ? ಭೂಮಿಕೆಗೆ ಅನುಸಾರವಾಗಿ, ಜ್ಞಾನದ ವಿಕಾಸಕ್ಕೆ ಅನುಸಾರವಾಗಿ ಪರಜ್ಞೇಯಗಳ ಅಲ್ಪ, ಅಧಿಕ ಅಥವಾ ಸಮಸ್ತ ಜ್ಞಾತ ಆದರನೂ ಕೂಡ ಯಾವ ಪರಜ್ಞೇಯದ ಜೊತೆಗೆ ಆ ಜ್ಞಾನದ ತನ್ಮಯತೆ ಇರುವುದು. ಇದರ ಹೆಸರ ಮೋಕ್ಷ ಮಾರ್ಗದ ಆರಂಭ, ಮೋಕ್ಷ ಮಾರ್ಗದೊಳಗ ನಿರಂತರ ಸಾಗುವಿಕೆ ಮತ್ತು ಪ್ರತ್ಯಕ್ಷ ಮೋಕ್ಷ. ಅರೆ, ಇದನ್ನ ಹೊರತುಪಡಿಸಿ ಜ್ಞಾನದೊಳಗ ಸಮಯವರ್ತಿ ಭಾವದ ವಿಕಲ್ಪ ಕೂಡ ಬಂಧದ ಕಾರಣ ಇದೆ. ಏನ್ ಹೇಳ್ತು? ಜ್ಞಾನದೊಳಗ ಸಮಯವರ್ತಿ ಭಾವದ ವಿಕಲ್ಪ ಕೂಡ. ಏನು ವಿಕಲ್ಪ? ಈ ಭಾವವನ್ನು ದೂರ ಮಾಡಬೇಕು ಅಥವಾ ಈ ಭಾವ ನಾನಲ್ಲ, ಆ ಭಾವವನ್ನು ತಂದುಕೊಳ್ಳಬೇಕು, ಆ ಭಾವ ನನಗೆ ಸುಖರೂಪ ಇದೆ. ಈ ವಿಕಲ್ಪ ಏನಿದೆ ಬಂಧದ ಕಾರಣ ಇದೆ. ಇದರಿಂದ ನಿರ್ಜರೆ ಆಗುವುದಿಲ್ಲ. ಧರ್ಮ ಅತ್ಯಂತ ಸೂಕ್ಷ್ಮ ಇದೆ, ಒಳಗೆ ಇದೆ. ಪರದ ಜೊತೆಗಿನ ಸಂಬಂಧವನ್ನ ಎಷ್ಟೆಷ್ಟು ಬಿಡಲಾಗುತ್ತದೆಯೋ ಅಷ್ಟಷ್ಟು ಧರ್ಮದ ಸಮೀಪ ಹೋಗಲಾಗುತ್ತದೆ. ಯಾವಾಗ ಒಂದು ಸಮಯ ಇಡೀ ವಿಶ್ವದ ಪರದ್ರವ್ಯದ ಪರ್ಯಾಯ ಮತ್ತು ಪರದ್ರವ್ಯದ ಪರ್ಯಾಯಗಳ ನಿಮಿತ್ತದಿಂದ ಆಗುವಂತಹ ತನ್ನ ವಿಕಾರಿ ಭಾವ ಎಲ್ಲವುಗಳಿಂದ ಯಾವಾಗ ಒಂದು ಸಮಯ ಬಿಡುಗಡೆ ಆಗುತ್ತಿದೆಯೋ ಜ್ಞಾನ, ಆಗ ಧರ್ಮದ ಆರಂಭ ಆಗ್ತಿದೆ. ಪ್ರಭು, ಧರ್ಮದ ಸಲುವಾಗಿ ಯಾವ ಪರದ್ರವ್ಯದ ಯಾವುದೇ ವಿಶೇಷ ಪರ್ಯಾಯ ಅವಸ್ಥೆ, ಯಾವುದೇ ಪರದ್ರವ್ಯದ ಪರ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ತನ್ನಲ್ಲೇ ಆಗುವಂಥ ಉದ್ವೇಗದ ಭಾವ, ಅವೆಲ್ಲವೂ ಬಂಧದ ಕಾರಣ. ಎಲ್ಲಿಯವರೆಗೆ ಪರದ್ರವ್ಯಗಳ ಮೇಲೆ ದೃಷ್ಟಿ ಇದೆ, ಪರದ್ರವ್ಯದ ಅವಸ್ಥಾ ವಿಶೇಷಗಳ ಕುರಿತು ರಾಗದ್ವೇಷ ಇದೆ, ಇಷ್ಟ ಅನಿಷ್ಟತೆ ಇದೆ, ಅಲ್ಲಿಯವರೆಗೆ ಜೀವ ಸ್ವಭಾವದಿಂದ ದೂರ ಇದ್ದಾನೆ, ಧರ್ಮದಿಂದ ದೂರ ಹೋಗ್ತಾ ಇದ್ದಾನೆ.
ತಿಳ್ಕೊಂಡ್ರೂ ಕ್ಷೇಮ, ತಿಳ್ಕೊಳ್ಳದಿದ್ರೂ ವಸ್ತು ಸ್ವರೂಪಕ್ಕೇನು ಹಾನಿ ಇಲ್ಲ. ಯಾರು ತಿಳ್ಕೊಳ್ತಾರೋ ಅವರದ್ದು ಕ್ಷೇಮ ಆರಂಭ ಆಗ್ತಿದೆ. ಧರ್ಮ ಚರ್ಚೆಯ ವಿಷಯ ಅಲ್ಲ, ಧರ್ಮ ವಿನಿಮಯದ ವಿಷಯ ಅಲ್ಲ, ಧರ್ಮ ಪ್ರತ್ಯಕ್ಷ ಪ್ರಯತ್ನದಿಂದ ಪ್ರಾಪ್ತ ಮಾಡಿಕೊಳ್ಳುವಂಥದ್ದು ಒಂದು ಅದ್ಭುತ ಸ್ವಾಧೀನ ವಿಷಯ ಇದೆ. ज्ञानाचं ध्येय होतं त्या परप्रकाशातून जो गुण आहे ते काय होते? तेच म्हटले की भूमिका अनुसार त्या परप्रकाशक स्वभावामध्ये जो जो परद्रव्य प्रकाशित होतात, परभाव प्रकाशित होतात ते, परंतु त्या ज्ञानाला त्याच्याबरोबर तन्मयता नसते. ಆ ಜ್ಞಾನಕ್ಕೆ ಯಾವ ಜ್ಞಾನ ಜ್ಞಾನಮಯ ನಿಜ ತತ್ವವನ್ನ ಜ್ಞೇಯವನ್ನಾಗಿ ಮಾಡಿಕೊಂಡಿದೆಯೋ ಇದು ಕೂಡ ಜ್ಞಾನದ ದುರ್ಬಲತೆಯ ಸೂಚಕ ಇದೆ. ಹಾಗಾದ್ರೆ ನಿಜವಾದ ಕಥನ ಏನಿದೆ? ಯಾವ ಜ್ಞಾನದೊಳಗ ಜ್ಞಾನಮಯ ನಿಜ ತತ್ವ ಜ್ಞೇಯ ಆಗ್ತಿದೆಯೋ, ಜ್ಞೇಯ ಆಗ್ತಿದೆಯೋ, ನಿಜ ತತ್ವ ಜ್ಞೇಯ ಆಗ್ತಿದೆಯೋ, ಜ್ಞಾನ ಯಾವುದನ್ನು ತನ್ನ ಜ್ಞೇಯವನ್ನಾಗಿ ಮಾಡಿಕೊಳ್ಳಿಕ್ಕೆ ಹೋಗುವುದಿಲ್ಲ. ಜ್ಞಾನದೊಳಗ ಪ್ರಮೇಯ ಶಕ್ತಿಯ ಕಾರಣದಿಂದ ಪದಾರ್ಥಗಳ ಸ್ವಯಮೇವ ಜ್ಞೇಯ ಆಗ್ತವ್ರಿ. ಜ್ಞಾನ ಇಷ್ಟ ಏನು ಬೇಕು? ನಿರಾಲಂಬಿ ಬೇಕು. ಸ್ವದ್ರವ್ಯದ ಅವಲಂಬನೆ ಮಾಡೋದು, ನಿಜ ಜ್ಞಾಯಕ ತತ್ವದ ಅವಲಂಬನೆ ಮಾಡೋದು ಕೂಡ ಆ ಜ್ಞಾನಕ್ಕ ಉಪಚರಿತ ಕಥನಿದೆ, ಕಲಂಕಿದೆ. ಆದ್ರೆ ಆ ಜ್ಞಾನದ ಇಷ್ಟು ನಿರಪೇಕ್ಷತೆ ಯಾವಾಗ ಪ್ರಕಟ ಆಗ್ತಿದೆಯೋ ಆವಾಗ ಜ್ಞಾನಮಯ ನಿಜ ತತ್ವ ಅದರ ಜ್ಞೇಯ ಆಗ್ತಿದೆ. ಆ ಸಮಯದೊಳಗ ಜ್ಞಾನದ್ದೇ ಸ್ವಯಮೇವ ಯಾವ ಪರಪ್ರಕಾಶಕ ಶಕ್ತಿ ಇದೆಯಲ್ಲ ಅದರೊಳಗ ದುರ್ಬಲತೆಯ ಅನುಸಾರನ್ರಿ ಅಥವಾ ವಿಕಾಸದ ಅನುಸಾರನ್ರಿ, ಹೇಗಂದ್ರೂ ತಪ್ಪಿಲ್ಲ. ದುರ್ಬಲತೆಯ ಅನುಸಾರ ಅಥವಾ ವಿಕಾಸದ ಅನುಸಾರ, ಆ ಜ್ಞಾನ ಶಕ್ತಿಯ ವಿಕಾಸದ ಅನುಸಾರ ಪರದ್ರವ್ಯಗಳ ಅಲ್ಲಿ ಜ್ಞೇಯ ರೂಪದಿಂದ ಹೊಳೆದರನು ಕೂಡ ಅವುಗಳ ಜೊತೆಗೆ ಆ ಜ್ಞಾನದ ತನ್ಮಯತೆ ಇರುವುದಿಲ್ಲ. ಯಾಕಿರುವುದಿಲ್ಲ? ಅದು ಬರೀ ನಿರಪೇಕ್ಷ ಇದೆಯಲ್ಲ, ಬರೀ ನಿರಪೇಕ್ಷನೇ ಇದೆ. ಯಾವ ಜ್ಞೇಯ ಅದರೊಳಗೆ ಹೊಳೆಯೋದ, ಯಾವ ಜ್ಞೇಯ ಅದರೊಳಗೆ ಬರೋದ, ಅದು ಜ್ಞೇಯ ತನ್ನ ಸಾಮರ್ಥ್ಯದಿಂದ ಬರ್ತಿದೆಯಲ್ಲ, ತನ್ನ ಸಾಮರ್ಥ್ಯದಿಂದ ಬರ್ತಿದೆ. ಆದರೆ ಯಾವ ಸಮಯದೊಳಗೆ ಸ್ವಜ್ಞೇಯ ಬರ್ತಿದೆಯಲ್ಲ, ನಿಜ ಜ್ಞಾಯಕ ತತ್ವ ಯಾವಾಗ ಆ ಜ್ಞಾನದೊಳಗೆ ಜ್ಞೇಯ ರೂಪದಿಂದ ಬಂದು ಬಿಡ್ತಿದೆಯಲ್ಲ, ನಿಜ ಜ್ಞಾಯಕ ತತ್ವ ನಿಜ ಸ್ವಭಾವ ಯಾವಾಗ ವರ್ತಮಾನ ಜ್ಞಾನದೊಳಗ ಜ್ಞೇಯ ರೂಪದಿಂದ ಬಂದು ಬಿಡ್ತಿದೆಯಲ್ಲ, ಆವಾಗ ಆ ಜ್ಞಾನಕ್ಕ ಆ ಜ್ಞೇಯದ ಜೊತೆಗೆ ವಸ್ತುತಃ ತನ್ಮಯತೆ ಇದ್ದ ಕಾರಣ, ವಸ್ತುತಃ ತನ್ಮಯತೆ ಇದ್ದ ಕಾರಣ ಪರಪ್ರಕಾಶಕ ಶಕ್ತಿಯಿಂದ ಪರದ್ರವ್ಯಗಳ ಪ್ರಕಾಶಿತ ಆದರನು ಅದರ ಜೊತೆಗೆ ತನ್ಮಯ ಆಗದೆ ಇರುವ ಸಲುವಾಗಿ ಅದಕ್ಕೆ ಮತ್ತೇನೋ ಪ್ರಯತ್ನ ಮಾಡಬೇಕಾಗಿಲ್ಲ. ಮತ್ತು ಅಲ್ಲಿ ತನ್ಮಯ ಆಗುವ ಸಲುವಾಗಿನೂ ಯಾವ ಪ್ರಯತ್ನ ಮಾಡಿಲ್ಲ. ಅದ ವಸ್ತುತಃ ಅದರ ಜೊತೆಗೆ ತನ್ಮಯತೆ ಇದೆ. ತಿಳಿತು?
ಹೇಳ್ತೇನೆ ರೀ ಕುರ್ಚೋಳ ತಿಳಿತು. ವಸ್ತುತಃ ತನ್ಮಯತೆ ಇದೆ. ಯಾವುದರ ಜೊತೆಗೆ? ಜ್ಞಾನಮಯನಾದಂಥ ನಿಜ ದ್ರವ್ಯದ ಜೊತೆಗೆ, ನಿಜ ಜ್ಞೇಯದ ಜೊತೆಗೆ ವರ್ತಮಾನ ಜ್ಞಾನದ ತನ್ಮಯತೆ ಇದೆ ರೀ. ಅರೆ, ವರ್ತಮಾನ ಜ್ಞಾನದ ಜೊತೆಗೆ ಜ್ಞೇಯದ ತನ್ಮಯತೆ ಇಲ್ಲ. ಆಧಾರ ಆಧೇಯ ಸಂಬಂಧ. ಯಾವುದ ಆಧಾರ? ನಿಜ ಜ್ಞೇಯ ತತ್ವ ಏನಿದೆ ಅದು ಆಧಾರ ಇದೆ. ಇಲ್ಲಿ ನಿಜ ಜ್ಞೇಯ ತತ್ವ ಏನಿದೆ ಅದು ಆಧಾರ ಇದೆ. ವರ್ತಮಾನದ ಜ್ಞಾನ ಏನಿದೆ ಅದು ಆಧೇಯ ಇದೆ. ಅದರ ಆಧಾರ ತಗೊಳ್ಳುವಂಥದ್ದಿದೆ. ಅದರ ಆಧಾರದಿಂದನೇ ಇದೆ. ಆಧಾರ ಆಧೇಯ ತಿಳಿತಾ ಇದೆ. ಆಧೇಯ ಅದರ ಆಧಾರದಿಂದನೇ ಇದೆ. ಅದು ವರ್ತಮಾನದ ಜ್ಞಾನ ನಿಜ ನ್ಯಾಯಕ ತತ್ವ ಇಲ್ಲದೆ ಹೋದರೆ ಯಾವುದರ ಆಧಾರದಿಂದ ಇರೋದದ? ತ್ರಿಕಾಲದಲ್ಲೂ ಅದರ ಆಧಾರದಿಂದನೇ ಇದೆ. ಆಧಾರದಿಂದ ಇದೆ ಅನ್ನುವುದ ಇಲ್ಲಿ ನಾವು ಭಿನ್ನ ರೀತಿಯಿಂದ ತಿಳ್ಕೊಂಡ್ರೂ ಕೂಡ ನಿಜವಾಗಿ ಇಲ್ಲಿ ತಿಳಿಯಬೇಕಾದದ್ದ ಪರಪ್ರಕಾಶಕ ಶಕ್ತಿಯ ಕಾರಣದಿಂದ ಪರದ್ರವ್ಯಗಳ ಆ ಜ್ಞಾನದೊಳಗೆ ಜ್ಞಾತ ಆದ್ರನು, ಅರ್ಥಾತ್ ಜ್ಞೇಯ ರೂಪದಿಂದ ಒಳದರನು ಕೂಡ ಆ ಜ್ಞಾನ ಆ ಪರಜ್ಞೇಯಗಳಲ್ಲಿ ತನ್ಮಯ ಯಾಕಾಗೋದಿಲ್ಲ ಅನ್ನುವ ಕಾರಣ ಕೊಡುವಳ್ಳೆದೊಳಗ ಆ ಜ್ಞಾನದ ಯಾವುದರ ಜೊತೆಗೆ ವಸ್ತುತಃ ತನ್ಮಯತೆ ಇದೆಯೋ ಅದರ ಜೊತೆಗೆ ಅದು ತನ್ಮಯ ಆದ ನಂತರ ಅದಕ್ಕೆ ಅನ್ಯ ಯಾವುದರ ಜೊತೆಗೆ ತನ್ಮಯ ಆಗದೇ ಇರುವ ಸಲುವಾಗಿ ಯಾವ ಪ್ರಯತ್ನನೂ ಮಾಡಬೇಕಾಗಿದೆ. ಜ್ಞಾನ ಪರ್ಯಾಯನ ಇದೆ, ಆದ್ರ ಪ್ರಗಟ ಜ್ಞಾನ ಇಷ್ಟೇ ಯಾಕಂದ್ರು ಅಂತಂದ್ರ ಆ ಪರ್ಯಾಯ ಆ ಜ್ಞಾನದಿಂದ ಭಿನ್ನ ಆಗಿಲ್ರಿ. ಪರ್ಯಾಯ ಯಾವುದು ಇದೆ? ನೋಡ್ರಿ, ಅದು ಪರ್ಯಾಯ ಅಂತೂ ಇದೆ, ಆದ್ರೆ ಪರ್ಯಾಯ ಯಾಕೆ ಅನ್ಲಿಲ್ಲ? ಇಷ್ಟೇ ಶಬ್ದ ಇದೆ ರೀ. ಪರ್ಯಾಯ ಯಾಕೆ ಅನ್ಲಿಲ್ಲ ಅಂತಂದ್ರೆ ಯಾವುದೇ ದ್ರವ್ಯದಿಂದ ಭಿನ್ನ ಗುರುತಿಸಲ್ಪಡ್ತಿದೆಯೋ ಅದಕ್ಕೆ ಪರ್ಯಾಯ ಅಂತಾರ್ರಿ. ಅದು ದ್ರವ್ಯದಿಂದ ಈಗ ಭಿನ್ನ ಇಲ್ಲವೇ ಇಲ್ಲ, ಅದರ ಜೊತೆಗೆ ತನ್ಮಯ ಆಗಿದೆ. ಯಾಕೆ ಅಂತಂದ್ರ ಆ ಜ್ಞಾನದೊಳಗ ಆ ನಿಜ ಜ್ಞೇಯ ತತ್ವ ಜ್ಞಾನಮಯ ಆತ್ಮ ಬಂದು ಬಿಡುವುದರಿಂದ ಆ ಆತ್ಮನ ಜೊತೆಗೆ ಈ ಜ್ಞಾನದ ಸ್ವಾಭಾವಿಕವಾಗಿ ವಸ್ತುತಃ ತನ್ಮಯತೆ ಇರುವುದರಿಂದ ಆ ಜ್ಞಾನಕ್ಕ ಪರಜ್ಞೇಯಗಳ ಪ್ರತಿಫಲಿತ ಆದ್ರೂ ಕೂಡ ಆ ಪರಜ್ಞೇಯಗಳ ಜೊತೆಗೆ ತನ್ಮಯತೆ ಮಾಡದೇ ಇರುವ ಸಲುವಾಗಿ ಯಾವ ವಿಶೇಷ ಪ್ರಯತ್ನ ಮಾಡಬೇಕಾಗಿಲ್ಲ. ಅರೆ, ಸ್ಥೂಲ ದೃಷ್ಟಾಂತ ಹೀಗೆ ಹೇಳಬಹುದು. ಮನೆಯಲ್ಲಿ ಏಕತ್ರ ಕುಟುಂಬ ಇದೆ. ಅಣ್ಣ, ಅಕ್ಕ, ಚಿಕ್ಕಪ್ಪ ಎಲ್ಲರೂ ಅದಾರ್ರೆ. ಆಮೇಲೆ ಆ ಚಿಕ್ಕಪ್ಪನ ಮಕ್ಕಳನ್ನು ಸಣ್ಣ ತಮ್ಮಗಳ, ಹೌದೇನಿಲ್ಲ, ಸಣ್ಣವ್ರು, ಚಿಕ್ಕಪ್ಪನ ಮಕ್ಕಳ ಅಂದಮೇಲೆ ಅವ್ರು ಸಣ್ಣವ್ರದ. ಆ ತಮ್ಮಗಳ ಮಕ್ಕಳ, ಸಣ್ಣವರ ತಮ್ಮಗಳ, ಚಿಕ್ಕಪ್ಪನ ಮಕ್ಕಳ, ಚಿಕ್ಕ ತಮ್ಮಗಳ ತಂಗಿಯರ ಅಥವಾ ಅಣ್ಣನ ಮಕ್ಕಳ, ಇವರೆಲ್ಲದರ ಜೊತೆಗೆ ಅವನಿಗೆ ಅತ್ಯಂತ ಪ್ರಿಯ ಇದೆ ರೀ. ಓರ್ವ ವ್ಯಕ್ತಿಯ ಮಾತನ್ನು ಹೇಳ್ತಾ ಇದ್ದೇನೆ. ಅವನಿಗೆ ಅವನದೇ ಅಂಥದ್ದೊಂದು ಮಗು ಉತ್ಪನ್ನ ಆದ ನಂತರ ಅವರೆಲ್ಲರ ಜೊತೆಗೆ ಪ್ರೀತಿ ಇರ್ತಿದೇನಿಲ್ರಿ? ಮೊದಲೇ ಹಾಗಿತ್ತ ಹಾಗೇ ಇರ್ತಿದೇನಿಲ್ರಿ? ಇರ್ತಿದೆ ಅಂತಲೂ ಹೇಳಬಹುದು, ಮತ್ತು ಇಲ್ಲ ಅಂತ ಹೇಳಿನೂ ಹೇಳಬಹುದು. ಯಾಕ? ತನ್ನದೇ ಆದಂಥ ಒಂದು ಮಗು ಇದೆಯಲ್ಲ, ಅದರೊಳಗೆ ತನ್ಮಯತೆ ಇದ್ದ ಕಾರಣ ಆ ಉಳಿದ ಮಕ್ಕಳ ಜೊತೆಗೆ ಯಾವ ಪ್ರೀತಿ ಅಥವಾ ತನ್ಮಯತೆ ಇದೆ ಅಥವಾ ಇಲ್ಲ ಅಥವಾ ಬಿಟ್ಟು ಕೊಡುವ ಸಲುವಾಗಿ ಅವನಿಗೆ ಯಾವ ವಿಶೇಷ ತರಬೇತಿ ಕೊಡಬೇಕಾಗಿಲ್ರಿ. ಇವ ಇದ್ದಾನ ನೋಡಿ ನಿನ್ನ ಮಗ, ಆ ಉಳಿದವ್ರ ಮೇಲೆ, ಅಣ್ಣನ ಮಕ್ಕಳ ಮೇಲೆ
ಚಿಕ್ಕಪ್ಪನ ಮಕ್ಕಳ ಮೇಲೆ ನೀನಿನ್ನು ಪ್ರೀತಿ ಮಾಡುವ ಅವಶ್ಯಕತೆ ಇಲ್ಲ. ಅದು ಯಾರಾದರೂ ಕಲಿಸ್ಕೊಡ್ಬೇಕಾಗ್ತಿದೆ ಅಂತ ಸ್ವಾಭಾವಿಕ. ಅದೇ ಪ್ರಕಾರ ಈ ಜೀವಕ್ಕ ಕರ್ಮದಿಂದ ಆಗಿರುವಂಥ ಸಂಯೋಗದಿಂದ ಆಗಿರುವಂಥ ಪರ್ಯಾಯಗಳಲ್ಲೆಲ್ಲ ಏಕತ್ವ ಇದ್ದರೆ ಹೌದು ಅಥವಾ ಇಲ್ರಿ? ಈಗೇನಾಯಿತು? ಈಗ ಆ ಜ್ಞಾನದೊಳಗ ನಿಜ ದ್ರವ್ಯ ಬಂದುಬಿಟ್ಟಿತು. ಹಾಗಾದ್ರೆ ಆ ನಿಜ ದ್ರವ್ಯದ ಜೊತೆಗೆ ಆ ಜ್ಞಾನದ ತನ್ಮಯತೆ ಇದ್ದ ಕಾರಣ ಆ ಜ್ಞಾನ ಆವಾಗನೂ ಸಂಯೋಗದವು, ಕರ್ಮದಿಂದ ಆಗಿರುವಂಥ ವಿಕಾರಿ ಭಾವದವು. ಆದ್ರೆ ಅವುಗಳ ಜೊತೆಗೆ ತನ್ಮಯತೆ ಮಾಡಬಾರ್ದು ಅಂಥೇಳಿ ಅವನಿಗೆ ಸ್ವಯಂ ವಿಕಲ್ಪ ಕೂಡ ಬರುತ್ತೆ. स्कूलला आणायला गेलेल्या पिताजी एवढ्या सगळ्या मुलांना बघतो जर आपल्या मुलाला ಅದಂತೂ ಭಿನ್ನ ಮಕ್ಕಳದ ಮಾತಾಯ್ತ್ರಿ. ಇದು ಪರಿವಾರದಲ್ಲಿ ಇರುವವರದ್ದೇ ಹೇಳಿದ್ರೆ ಇವು ಯಾವಾಗಲೂ ಇರೋವ್ರೆ. ಸಂಯೋಗಿ ಭಾವ ಇರೋವೇನಿಲ್ಲ, ಸಂಯೋಗಿ ಇರೋ ಸಂಯೋಗಿ ಭಾವ ಇರೋ. ಆದ್ರೆ ಅದರ ಜೊತೆಗೆ ನಾನು ಇನ್ಮೇಲೆ ತನ್ಮಯತೆ ಮಾಡಬಾರ್ದು ಅಂಥೇಳಿ ಜ್ಞಾನಿ ಜೀವಕ್ಕೇನು ವಿಚಾರ ಮಾಡಬೇಕಾಗಿಲ್ಲ. ಅದರ ಸಲುವಾಗಿ ಧ್ಯಾನಕ್ಕೆ ಕೂಡಬೇಕಾಗಿಲ್ಲ. ನಾನಿನ್ನತರ ಜೊತೆಗೆ ತನ್ಮಯತೆ ಮಾಡುವುದಿಲ್ಲ, ಅದು ನಂದಲ್ಲ ಅನ್ನಬೇಕಾಗಿಲ್ರಿ. ಅರೆ ಧರ್ಮ ಎಷ್ಟು ಸರಳ ಇದೆ, ಎಷ್ಟು ಸಹಜ ಇದೆ, ಎಷ್ಟು ಸ್ವಾಧೀನ ಇದೆ. ಬರೀ ತಿಳಿಯದೇ ಇರುವ ಕಾರಣದಿಂದ, ಧರ್ಮದ ಸ್ವರೂಪವನ್ನು ತಿಳಿಯದೇ ಇರುವ ಕಾರಣದಿಂದ ಯಾಕೆ ತಿಳಿಲಿಲ್ಲ? ತಿಳಿಯುವ ಯೋಗ್ಯತೆಯೇ ಇರಲಿಲ್ಲ. ಯೋಗ್ಯತೆ ಒಂದು ವೇಳೆ ಎಂದಾದರೂ ಅನಂತ ಕಾಲದೊಳಗೆ ಶಿಖರನೂ ಕೂಡ ತಿಳಿಸಿಕೊಡುವ ನಿಮಿತ್ತ ಸಿಗಲಿಲ್ಲ, ಜಿನವಾಣಿ ಸಿಗಲಿಲ್ಲ, ಅಥವಾ ವೀತರಾಗಿ ಸಂತರುಗಳ ಸಂಯೋಗ ಆಗಲಿಲ್ಲ ಅಂಥೇಳಿ ಇದುವರೆಗೆ ತಿಳಿಲಿಲ್ಲರಿ. ತಿಳಿಯಲಿಲ್ಲ. ಇಷ್ಟ ಮಾತ್ರ ಕಾರಣದಿಂದ ಕಠಿಣ ಅನ್ನಿಸ್ತಾ ಇದೆ ವಿನಃ ತಿಳಿದ ನಂತರ ಅತ್ಯಂತ ಸುಲಭ ಇದೆ. ಅರೆ ಅದರ ಸಲುವಾಗಿ ಯಾವ ಪುರುಷಾರ್ಥನೂ ಬೇಕಾಗಿಲ್ಲ. ಸುಧಾರ ನಿನ್ನೇನು ಮಾತು ಹೇಳಿತಲ್ಲ, ಮುನಿರಾಜರ ಕಾನನದೊಳಗೆ ಕೂತಿದ್ದಾರೆ, ಅತ್ಯಂತ ದುರ್ಬಲ ಇದ್ದಾರೆ, ಸಶಕ್ತ ಏನಿಲ್ಲ, ದುರ್ಬಲ ಇದ್ದಾರೆ, 80 ವರ್ಷದವರು ಇದ್ದಾರೆ. ಎದುರಿಗೆ ಸಿಂಹ ಬರ್ತಾ ಇದೆ. ಒಂದು ಸ್ವಲ್ಪನೂ ಅವರಿಗೆ ಭಯ ಆಗೋದಿಲ್ಲ. ಇನ್ಮೇಲೆ ನಾನು ನನ್ನ ಸ್ವಭಾವದ ಆಶ್ರಯ ಮಾಡಬೇಕು, ನಾನು ದೇಹದಿಂದ ಭಿನ್ನ ಇದ್ದೇನೆ, ತಿಂದ್ರೆ ದೇಹವನ್ನು ತಿಂತಿದೆ. ಅದೇ ಇದು ಯಾವುದಾದ್ರೂ ವಿಕಲ್ಪ ಅವರಿಗೆ ಬರ್ತಿದೆ ಅಂದರೆ ಇಲ್ಲವೇ ಇಲ್ಲ. ಯಾಕೆಲ್ಲ ಅವರಿಗೆ ಆ ವಿಕಲ್ಪ ಮಾಡುವ ಅಥವಾ ವಿಕಲ್ಪ ಉತ್ಪನ್ನವಾಗುವಂಥ ಯಾವುದೇ ಒಂದು ಸನ್ನಿವೇಶವೇ ಇಲ್ಲ ಆಂತರ್ಯದೊಳಗ. ಅಂಥ ಸ್ವಭಾವದ ಅವಲಂಬನೆ. ಅರೆ ನೋಡ್ರಿ, ಶುದ್ಧೋಪಯೋಗ ಇಲ್ಲದಿದ್ರೂ ಕೂಡ ಒಂದು ಸಮಯ ಸಾಪೇಕ್ಷ ಹೇಳ್ತಾ ಇದ್ದೇನೆ ನಾನು. ಇದು ಯಾವ ಮುನಿಯ ಕಥನ ಹೇಳ್ತಾ ಇದೆ, ಆ ಮುನಿಯಂತೂ ಪರಮ ಭಾವಲಿಂಗಿ ಸಂತದರ್ರಿ. ಒಂದು ಸಮಯ ಸಾಪೇಕ್ಷ ಶುದ್ಧೋಪಯೋಗ ಇಲ್ಲದೇ ಇದ್ರೂ ಕೂಡ ಅರೆ ಶ್ರದ್ಧೆಯ ಸಮ್ಯಕ್ತನ, ಜ್ಞಾನದ ಸಮ್ಯಕ್ಪನ ಮತ್ತು ಸ್ವರೂಪಾಚರಣೆ ಚಾರಿತ್ರ್ಯ ಇದೆ. ಈ ಕಾರಣದಿಂದ ಅವರಿಗೆ ದುರ್ಬಲತೆನೂ ಲಕ್ಷ್ಯದೊಳಗೆ ಬರುವುದಿಲ್ಲ. ನಾನಿನ್ನ ಶುದ್ಧ ಸ್ವಭಾವದ ಅನುಭವದೊಳಗೆ ಒಂದಾಗಿ ಬಿಡಬೇಕು, ಈ ಪ್ರಕಾರದ ವಿಕಲ್ಪನೂ ಬರುವುದಿಲ್ಲ. ಶುದ್ಧೋಪಯೋಗದ ಅಭಾವದೊಳಗೂ ಕೂಡ ನಿರ್ಭಯ ಮತ್ತು ನಿಶ್ಚಿಂತದಾರ್ರಿ ಅವರ. ಅದು ಯಾವುದರಿಂದ ಬಂತ ನಿರ್ಭಯತೆ ಮತ್ತು ನಿಶ್ಚಿಂತತೆ? ಜ್ಞಾನದೊಳಗ ಜ್ಞಾನಮಯ ಆತ್ಮ ಜ್ಞೇಯ ರೂಪದಿಂದ ಬಂದು ಬಿಡುವುದರಿಂದ, ನಿಜ ಜ್ಞಾನದೊಳಗೆ ಬಂದು ಬಿಡುವುದರಿಂದ, ಆ ಜ್ಞಾನದ ಆ ಜ್ಞೇಯದ ಜೊತೆಗೆ ವಸ್ತುತಃ ಅಭೇದತೆ ಇದ್ದ ಕಾರಣ, ಆ ಜ್ಞೇಯ ಯಾವಾಗ ಆ ಜ್ಞಾನದೊಳಗೆ ಬಂತೋ ಆ ಸಮಯದೊಳಗ ಪರಜ್ಞೇಯಗಳ ವಿದ್ಯಮಾನತೆಯೊಳಗೂ ಕೂಡ ಪರಜ್ಞೇಯಗಳಲ್ಲೇ ತನ್ಮಯ ಆಗದೇ ಇರುವಂಥ ಸ್ವಭಾವ ಆ ಜ್ಞಾನದಲ್ಲಿ ಪ್ರಕಟ. ಯಾವುದೂ ಬೇಕಾಗಿಲ್ಲರಿ ಸುಖದ ಸಲುವಾಗಿ.
ಮೋಕ್ಷದ ಸಲುವಾಗಿ ಜೀವನಿಗೆ ರೀ. ಅರೆ ಜೀವ ಎಲ್ಲಿಯವರೆಗೆ ತನ್ನನ್ನ ದೇಹ ರೂಪ ತಿಳಿತಾನೋ ಅಲ್ಲಿಯವರೆಗೆ ವಿಶ್ವೆಲ್ಲ ಇದ್ರೂ ನಿರ್ಭಯ ಇರುವುದಿಲ್ಲ. ಇಡೀ ವಿಶ್ವನ ಅವನ ಸಹಾಯಕ್ಕೆ ಇದ್ರೂ ಕೂಡ ಅವನು ನಿರ್ಭಯ ಇರೋ ಸಾಧ್ಯ. ಆದರೆ ಯಾವಾಗ ಅವನು ಜೀವ ಆಗುತ್ತಾನೋ, ಅರೆ ನಾನು ಅರೂಪಿ ಚೈತನ್ಯ ತತ್ವ ಇದ್ದೇನೆ, ಜ್ಞಾನ ಮಾತ್ರ ಸ್ವಭಾವ ನಂದ ಇದೆ, ಒಂದು ಜ್ಞಾನ ಮಾತ್ರ ಸ್ವಭಾವದ ವಸ್ತು, ಅಖಂಡ ವಸ್ತು ನಾನಿದ್ದೇನೆ ಅನ್ನುವುದು ವಿಕಲ್ಪಲ್ಲ. ಅದರ ಶ್ರದ್ಧಾಜ್ಞಾನದೊಳಗ ಅನುಭವದಲ್ಲಿ ಬಂದು ಬಿಡ್ತಿದೆಯೋ ಆಗ ಅವ ಎಂಥದೇ ಪರಿಸ್ಥಿತಿಯೊಳಗೆ ಭಯಪಡುವುದಿಲ್ಲ. ಯಾವುದೇ ಪ್ರಕಾರದ ಪರಿಸ್ಥಿತಿಗೆ ಸಂಬಂಧಿಸಿದ ಚಿಂತೆ ಅವನಲ್ಲೇ ಉತ್ಪನ್ನ ಆಗುತ್ತದೆ. ಆದರೆ ಎಲ್ಲಿಯವರೆಗೆ ತನ್ನನ್ನು ತಾನು ಪ್ರಾಪ್ತ ದೇಹರೂಪ ತಿಳಿತಾನಲ್ಲ, ಅಲ್ಲಿಯವರೆಗೆ ಅವನು ಏನು ಮಾಡಿದ್ರೂ ನಿದ್ರೆ ಔಷಧಿ ಕೊಟ್ರೂ ನಿದ್ರೆಯಲ್ಲಿ ಭಯ ಪಡ್ತಾ ಇರ್ತಾನೆ. ಯಾವಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಾನಲ್ಲ ಆವಾಗ ಕೂಡ ಅವನು ಭಯಭೀತ. ಜೀವದ ಸ್ವರೂಪ, ಜೀವ ಸುಖಿಯಾಗುವ ಉಪಾಯ, ಜೀವ ದುಃಖಿ ಇರಲಿಕ್ಕೆ ಕಾರಣ, ಇವು ಮೂರು ತಿಳ್ಕೊಂಡ್ರೆ ಆಯಿತು. ಸರಿಯಾಗಿ ತಿಳ್ಕೊಳ್ಬೇಕು. ಹೇಗಿದ್ದಾವೆಯೋ ಹಾಗೆ ತಿಳ್ಕೊಳ್ಬೇಕು. ಜೀವದ ಸ್ವರೂಪ, ಜೀವ ಸುಖಿಯಾಗುವ ಉಪಾಯ ಏನ, ದುಃಖಿ ಇರುವುದಕ್ಕೆ ಕಾರಣ ಏನ? ಕಾರಣ ಏನಿದೆ? ತನ್ನಲ್ಲೇ ಇದೆ. ಏನ ಉಪಾಯ ಏನಿದೆ? ತನ್ನಲ್ಲೇ ಇದೆ. ಜೀವ ಎಂಥವಿದ್ದಾನೆ? ತಾನೇ ಇದ್ದಾನೆ. ನಾವು ಹೊರಗೆ ಹುಡುಕಲಿಕ್ಕೆ ಹೊರಟಿದ್ದೇವೆ, ನಿರ್ಣಯ ಮಾಡಲಿಕ್ಕೆ ಹೊರಟಿದ್ದೇವೆ, ಕೇಳಿ ತಿಳ್ಕೊಳ್ಬೇಕಂತ ಇದ್ದೇವೆ, ನೋಡಿ ಕಲಿಬೇಕಂತೀವಿ. ಅದು ಯಾವುದು ಅವಶ್ಯಕ ಇಲ್ಲ. ಇಲ್ಲಿ ಜ್ಞಾನಿಯ ಮಾತೇನು ಹೇಳಿದರು ನಡೆಯ. ಅದರಿಂದ ಜ್ಞಾನಿ ಜೀವನಿಗೆ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃಪರ್ಯಯ ಜ್ಞಾನ, ಕೇವಲ ಜ್ಞಾನವೆಂಬ ವಿಕಲ್ಪಗಳು, ಅಸತ್ಯವಿವೆ ಎಂಬ ಬುದ್ಧಿಯು ಉತ್ಪನ್ನವಾಗುತ್ತದೆ. ಇವೆಲ್ಲ ಅಸತ್ಯ ಇದ್ದಾವೆ. ಕುಮತಿಗೂ ಶ್ರುತದ ಇಲ್ಲಿ ಪ್ರವೇಶ ಇಲ್ಲ. ಇಲ್ಲಿ 5 ಸಮ್ಯಜ್ಞಾನದ ಪರ್ಯಾಯದವಲ್ಲ, ಅವುಗಳದ್ದು ಮಾತು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವು ಅಸತ್ಯದವು. ಅರೆ ಅತ್ಯಂತ ಧೈರ್ಯದಿಂದ ಸ್ವೀಕಾರ ಮಾಡಬೇಕಾದಂಥ ಮಾತ, ಕೇವಲ ಜ್ಞಾನ ಅಸತ್ಯ ಇದೆ. ಉಳಿದ 4 ಬಿಟ್ರೆ ಬಿಟ್ಟು ಹೋಗ್ತವೆ ಕಾಲಾಂತರದಿಂದ. ಯಾವುದು ಒಮ್ಮೆ ಉತ್ಪನ್ನ ಆದ ನಂತರ ಅನಂತ ಕಾಲ ಕಳೆದ್ರೂ ಬಿಟ್ಟು ಹೋಗುವುದಿಲ್ಲ, ಅದು ಅಸತ್ಯ ಇದೆ ಅಂತ. ಹಾಗಾದ್ರೆ ಜೈನ ದರ್ಶನಕಾರರ ಅದೆಷ್ಟು ನಿರ್ಭೀತ ಇದ್ದಾರೆ, ಅದು ಎಷ್ಟು ಅಭೇದ ನಿರ್ವಿಕಲ್ಪ ತತ್ವದ ಗ್ರಹಣ ಮಾಡುವಂಥವರೇ ಇದ್ದಾರೆ. ಕೇವಲ ಜ್ಞಾನ ಅಸತ್ಯ ಇದೆ. ಹಾಗಾದರೆ ಜ್ಞಾನದ ಅಪೇಕ್ಷಾದಿಂದ ಜ್ಞಾನ ಯಾವುದು ಅಖಂಡ ಇದೆಯಲ್ಲ, ನಿತ್ಯ ಇದೆಯಲ್ಲ, ಅದರ ಅಪೇಕ್ಷಾದಿಂದ. ಈಗ ಕೇವಲ ಜ್ಞಾನ ಇದೆ ಏನ್ರಿ ನಮಗ? ಈಗ ಕೇವಲ ಜ್ಞಾನ ಇದೆ ಏನ್ರಿ? ಜ್ಞಾನ ಇದೆ ಏನಿಲ್ರಿ? ಇದೆಲ್ಲ ಜ್ಞಾನ ಅಂದ್ರನ ನಾನಂದ್ರ ಜ್ಞಾನ. ಹಾಗಾದ್ರೆ ನನಗೆ ಈಗ ಕೇವಲ ಜ್ಞಾನ ಇಲ್ಲ, ಆದ್ರೂ ನಾನಿದ್ದೇನೆ. ಹಾಗಾದ್ರೆ ಕೇವಲ ಜ್ಞಾನ ನನ್ನ ಸಲುವಾಗಿ ಅಸತ್ಯ ಆಯಿತು. ಅದಿದ್ರನ ನಾನು ಇರ್ತೇನೋ ಹೀಗೇನಿಲ್ರಲ್ಲ. ಒಂದಾನೊಂದು ಕಾಲದೊಳಗ ಈ 4 ಜ್ಞಾನ ಅಸತ್ಯ ಆಗ್ತಾವ್ರಿ, ಹೌದೇನಿಲ್ರಿ? ಒಂದಾನೊಂದು ಮುಂಬರುವ ಕಾಲದೊಳಗ ಈ 4 ಜ್ಞಾನ ಅಸತ್ಯ ಆಗ್ತವೆ. ಈಗ ಆ 3 ಅಥವಾ 4 ಜ್ಞಾನ ಅಸತ್ಯ ಅದಾವ್ರಿ. ಅವಧಿ ಜ್ಞಾನ ಇಲ್ಲ ನಮಗ, ಮನಃಪರ್ಯಯ ಜ್ಞಾನ ಇಲ್ಲ, ಕೇವಲ ಜ್ಞಾನ ಇಲ್ಲ, ಆದರೆ ಜ್ಞಾನ ಇದೇನಿಲ್ಲ. ಹಾಗಾದ್ರೆ ನಾನು ಜ್ಞಾನೋ ಅಥವಾ ಕೇವಲ ಜ್ಞಾನ ರೀ?
ಇನ್ನು ವಾಣಿಯಿಂದ ಹ್ಮ್ ನಾನು ಕೇವಲ ಜ್ಞಾನ ಇಲ್ಲ ಅನ್ನೋದು ಒಂದು ತಿಳಿಸಿತ್ತು. ಹ? ನಾನೀಗ ಜ್ಞಾನಿ ಇದ್ದೇನೆ, ಜ್ಞಾನ ಇದ್ದೇನೆ, ಆಗಮ ಪ್ರಣಿ ಆಗಮ್ ಪ್ರಣೀತ್ ಯಾಕ್ರಿ ನಮ್ಮಲ್ಲಿ ಈಗ ಜ್ಞಾನ ಇದೆ ಏನಿಲ್ರಿ ಅಣ್ಣ? ಏನಿಲ್ಲ. ಆದ್ರ ಈ ಬಾಕಿದೆಲ್ಲ ತಿಳಿಸಿತ್ತಲ್ಲ, ಆದ್ರೆ ಕೇವಲ ಜ್ಞಾನ ಇದೆ ಅನ್ನೋದು ಆಗಮ ಪ್ರಣೀತ ತಿಳಿಸಿತ್ತಲ್ಲ, ಇದಕ್ಕೆ ಗೊತ್ತೈತಿ ಕೇವಲ ಜ್ಞಾನ. ಹಾ, ಹಾಗಾದ್ರೆ ಜ್ಞಾನಕ್ಕೆ ಕೇವಲ ಜ್ಞಾನದ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಪ್ರಶ್ನೆ ಇಲ್ಲ. ಅವಶ್ಯಕತೆದು ಪ್ರಶ್ನೆ ಇಲ್ಲ. ಅರ್ಥಾತ್ ಜ್ಞಾನ ಸತ್ಯ ಇದೆ, ಕೇವಲ ಜ್ಞಾನ ಅಸತ್ಯ, ಅರ್ಥಾತ್ ಪರ್ಯಾಯ ಇದೆ ನೋಡ್ರಿ. ಬಂದು ಹೋಗುವಂಥದ್ದಿದೆ. ಜ್ಞಾನದ ಮಹಿಮೆ ಇದೆ ವಿನಃ ಕೇವಲ ಜ್ಞಾನದ ಮಹಿಮೆ ಇಲ್ಲ. ಕೇವಲ ಜ್ಞಾನ ಒಳಗೆ ಹಣ್ಣು ಒಳಗೆ ಕೇವಲ ಜ್ಞಾನ ಅಖಂಡ ಅಂದ್ರೆ ಕೇವಲ ಜ್ಞಾನ ಆಯ್ತು. ಕೇವಲ ಜ್ಞಾನ ಅಂದ್ರೆ ಬರೀ ಜ್ಞಾನ. ಕೇವಲ ಅಂದ್ರೆ ಶಿರ್ಕ್. ಕೇವಲ ಜ್ಞಾನ ಅದೇನು ಹೇಳ್ತಾರೆ, ಅದು ನಾಲ್ಕು ಘಾತಿ ಕರ್ಮಗಳ ಅಭಾವದಿಂದ ಪ್ರಕಟವಾಗುವಂಥ ಜೀವದ ಜ್ಞಾನ ವಿಶೇಷ, ಅರ್ಥಾತ್ ಪರ್ಯಾಯ. ತಿಳ್ಕೊಳ್ಳೋದು ಬಹಳ ಕಠಿಣ ಇದೆ ನೋಡ್ರಿ. ಕೆಳಗೆ ಹೇಳ್ತಾರೆ ನೋಡ್ರಿ, ಜ್ಞೇಯಗಳ ಉಪಾಧಿಯಿಂದ ಮತಿ ಶ್ರುತ ಅವಧಿ ಮನಃಪರ್ಯಯ ಕೇವಲವೆಂಬ ವಿಕಲ್ಪಗಳು ಉತ್ಪನ್ನವಾಗುತ್ತವೆ. ಇಲ್ಲಿ ವಿಕಲ್ಪ ಅಂದ್ರೆ ಏನ್ರಿ? ವಿಕಲ್ಪ ಅಂದ್ರೆ ಏನ? ಸಮಯವರ್ತಿ ಭೇದ ರೂಪದ ಪರ್ಯಾಯ. ಭೇದ ಜ್ಞಾನ ಹೇಗಿದೆ? ಅಭೇದ ಇದೆ. ಜ್ಞಾನ ಹೇಗಿದೆ? ನಿರ್ವಿಕಲ್ಪ ಇದೆ. ಮತ್ತು ಇವು ಹೇಗದವು? ವಿಕಲ್ಪ. ವಿಕಲ್ಪ ಮಾತ್ರ ಅಸತ್ಯ ಅದವು. ವಿಕಲ್ಪ ಅರ್ಥಾತ್ ಪರ್ಯಾಯ, ವಿಕಲ್ಪ ಅರ್ಥಾತ್ ಭೇದ, ವಿಕಲ್ಪ ಅರ್ಥಾತ್ ಸಮಯವರ್ತಿ. ಜ್ಞಾನ ಸಮಯವರ್ತಿ ಇಲ್ಲ. ಅದಕ್ಕೆ ದೃಷ್ಟಾಂತ ಎಲ್ಲ ಹೇಳಿತು. ಕನ್ನಡಿ ಎದುರಿಗೆ ಏನೂ ಇಲ್ಲ, ಹೀಗೆ ಯಾವಾಗೂ ಆಗುವುದಿಲ್ಲ. ಏನೂ ಇಲ್ಲದೆ ಇರುವುದನ್ನು ಅದು ಪ್ರತಿಫಲಿತ ಮಾಡ್ತಿದೆ. ಖಾಲಿ ಆಕಾಶವನ್ನು ಪ್ರತಿಫಲಿತ ಮಾಡ್ತಿದೆ, ಖಾಲಿ ಸ್ಥಳವನ್ನು ಪ್ರತಿಫಲಿತ ಮಾಡ್ತಿದೆ. ಅದೇ ಪ್ರಕಾರ ಜ್ಞಾನ ಒಂದಲ್ಲ ಒಂದು ಜ್ಞೇಯವನ್ನು ತಿಳಿತಾನೆ ಇರೋದು. ಜ್ಞೇಯವನ್ನು ತಿಳಿತಾ ಇರುವ ಅವಸ್ಥಾ ವಿಶೇಷವನ್ನು ಮುಖ್ಯ ಮಾಡಿ ನೋಡಿದರೆ ಅಲ್ಲಿ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃಪರ್ಯಾಯ ಜ್ಞಾನ ಅಥವಾ ಕೇವಲ ಜ್ಞಾನ. ಕೇವಲ ಜ್ಞಾನದ ಅಭಾವದೊಳಗೂ ಕೂಡ ಜ್ಞಾನ ಇದೆ. ಮತಿ ಜ್ಞಾನಾದಿಗಳು ಹೊರಟು ಹೋದ ನಂತರ ಕೂಡ ಜ್ಞಾನ ಇರ್ತಿದೆ. ಜ್ಞಾನದ ಆಧಾರ ಇಲ್ಲದ್ದನ, ಜ್ಞಾನದ ಸದ್ಭಾವ ಇಲ್ಲದ್ದನ ಯಾವ ಮತಿ ಜ್ಞಾನನೂ ಇಲ್ಲ, ಯಾವ ಕೇವಲ ಜ್ಞಾನನೂ ಇಲ್ಲ. ಮೂಲ ಇದೆ ರೀ ಇದ. ಅರೆ ಲೋಕದೊಳಗೆ ಹೇಳ್ರಿ, ಲೋಕದೊಳಗೆ ಹಾಲನೇ ಇಲ್ಲ. ತುಪ್ಪ, ಬೆಣ್ಣೆ, ಮೊಸರು ಎಲ್ಲಿರ್ತಾವ್ರಿ? ಇರೋ ಸಾಧ್ಯ ಇದೆಯಲ್ಲ? ಹಾಲನೇ ಇಲ್ಲ ಲೋಕದೊಳಗೆ, ಜ್ಞಾನನೇ ಇಲ್ಲ. ಹಾಗಾದ್ರೆ ಮತಿ ಜ್ಞಾನಾದಿ, ಕೇವಲ ಜ್ಞಾನಾದಿ ಎಲ್ಲಿಂದ ಇರೋ? ಅದರ ಪರ್ಯಾಯ ಅದಾವ್ರಿ ಅವ. ಹಾಲಿನ ಪರ್ಯಾಯ ಇದೆ ತುಪ್ಪ, ಬೆಣ್ಣೆ, ಮೊಸರು, ಕೆನೆ. ಅದೇ ಅದ್ಭುತ ಮಾತು ಇದೆ. ಲೋಕದೊಳಗ ಇಷ್ಟೊಂದು ದೃಷ್ಟಾಂತಗಳ ತುಂಬಿ ಹೋಗಿದ್ರೂ ಕೂಡ ಜೀವ ದ್ರವ್ಯದ ಕಡೆಗೆ ದೃಷ್ಟಿ ತಗೊಂಡು ಹೋಗ್ತಾನೇ ಇಲ್ಲ. ಬರೇ ಪರ್ಯಾಯ ಪರ್ಯಾಯ ಪರ್ಯಾಯ. ನೋಡ್ರಿ, ಧಾನ್ಯ ಬೆಳೀತಿದೆ, ಭತ್ತ ಬೆಳೀತಿದೆ. ಆದ್ರೆ ಆ ಯಾವ ಭತ್ತದ ಹುಲ್ಲು ಇದೆಯಲ್ಲ, ಬೆಳೀತಾ ಇರುವಂಥದ್ದು ದಿನ ದಿನಕ್ಕೆ ಬೆಳೀತಾ ಇದೆ, ವೃದ್ಧಿಯಾಗ್ತಾ ಇದೆ. ಅದರ ಪ್ರಯೋಜನ ಮೇಲೆ ಭತ್ತ ಬರೋದು ಇದ್ರೂ ಕೂಡ ಅದರ ಆಧಾರ ಯಾವುದಿದೆ ರೀ? ನಮಗೆ ಯಾವುದರ ಮಹಿಮಾ ಬರ್ತಿದೆ ವಿಚಾರ ಮಾಡ್ರಿ. ದ್ರವ್ಯದ ಮಹಿಮಾ, ಮೂಲ ವಸ್ತುವಿನ ಮಹಿಮಾ ನಮಗೆ ಬರ್ತಾನೇ ಇಲ್ಲ. ಎಲ್ಲಿಯವರೆಗೆ ಕೇವಲ ಜ್ಞಾನದ ಮಹಿಮೆ ಇದೆಯೋ ಅಲ್ಲಿಯವರೆಗೆ ನಮ್ಮ ಮತಿಶ್ರುತ ಜ್ಞಾನಗಳ ಪರಾಧೀನತೆ ಬಿಟ್ಟು ಹೋಗುವುದಿಲ್ಲ. ಜ್ಞೇಯಗಳ ಉಪಾಧಿಯಿಂದ ಮತಿ ಶ್ರುತ ಅವಧಿ ಮನಃಪರ್ಯಯ ಕೇವಲವೆಂಬ ವಿಕಲ್ಪಗಳು ಉತ್ಪನ್ನವಾಗುತ್ತವೆ. ಕಾರಣವೇನೆಂದರೆ ಜ್ಞೇಯ ವಸ್ತುಗಳು ನಾನಾ ಪ್ರಕಾರವಿವೆ.
ಕನ್ನಡಿಯೊಳಗೆ ಪ್ರತಿಫಲಿತ ಆಗುವಂಥ ವಸ್ತು ನಾನಾ ಪ್ರಕಾರದವ್ರಿ. ಆದ್ರೆ ಕನ್ನಡಿ ಇಲ್ಲದೆ ಹೋದ್ರ ಪ್ರತಿಫಲನ ಯಾವುದರೊಳಗಾಗೋದ್ರಿ? ಆಗೋ ಸಾಧ್ಯ ಇಲ್ಲ. ನಾನಾ ಪ್ರಕಾರವಿವೆ. ಎಂಥ ಜ್ಞೇಯದ ನ್ಯಾಯಕನಾಗುತ್ತಾನೆ ಅಂಥದೇ ನಾಮ ಪಡೆಯುತ್ತಾನೆ. ಎಂಥ ಜ್ಞೇಯದ ನ್ಯಾಯಕನಾಗುತ್ತಾನೆ. ಮತಿಜ್ಞಾನದ ನ್ಯಾಯಕ ಯಾಗ ತದಿಂದ್ರಿಯಾನಿಂದ್ರಿಯ ನಿಮಿತ್ತಂ ಅಂತ ಹೇಳಿ ಹೇಳಿದ್ರಲ್ಲ. ಇಂದ್ರಿಯ ಮತ್ತು ಮನಸ್ಸಿನ ನಿಮಿತ್ತದಿಂದ ಯಾವ ಜ್ಞೇಯ ಪದಾರ್ಥಗಳನ್ನು ತಿಳಿತಾನೋ ಆವಾಗ ಅವನಿಗೇನಂತಾರೋ ಮತಿಜ್ಞಾನಯುಕ್ತ ಜೀವಂತ. ಆ ತಿಳಿದಿರುವಂಥ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ವಿಶೇಷವಾಗಿ ತಿಳಿತಾನಲ್ಲ ಅವ ಶ್ರುತಜ್ಞಾನಿ ಜೀವ ಅಂತೇಳಿ. ಯಾವಾಗ ಆ ಮತಿಜ್ಞಾನದಲ್ಲಿ ಅರ್ಥಾತ್ ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಅರೂಪಿ ಜೀವ ತತ್ವವನ್ನ, ಜ್ಞಾನಮಯ ತತ್ವವನ್ನ ಯಾವಾಗ ಈ ಜೀವ ಆ ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ತಿಳಿತಾನೋ, ತಿಳಿದ ನಂತರ ಅದರಲ್ಲೇ ವಿಶೇಷ ತಿಳಿಯುವ ರೂಪದಿಂದ ಅಂತರ್ಮುಖತೆಯಿಂದ ಆ ಆತ್ಮನನ್ನು ತಿಳ್ಕೊಳ್ಳುವ ಸಲುವಾಗಿ ಯಾವಾಗ ಉದ್ಯಮ ಮಾಡ್ತಾನೋ, ಆವಾಗ ಯಾವ ಆತ್ಮನ ಅನುಭೂತಿ ಆಗ್ತಿದೆಯೋ ಆಗ ಭಾವಶ್ರುತಜ್ಞಾನಿ ಅಥವಾ ಸಮ್ಯಜ್ಞಾನಿ ಆಗ್ತಾನೆ. ಯಾವುದರಿಂದ? ಜ್ಞೇಯ ವಿಶೇಷದಿಂದ ಅವನಿಗೆ ಸಮ್ಯಜ್ಞಾನಿ ಅಂದ್ರೆ. ಆ ನಿಜಾತ್ಮನಲ್ಲಿ ಶಾಶ್ವತವಾಗಿ ಯಾವಾಗ ಸ್ಥಿರ ಆಗಿ ಹೋಗ್ತಾನೋ ಆವಾಗ ಅವನಿಗೆ ಕೇವಲ ಜ್ಞಾನಿ ಅಂದ್ರೆ. ಇದೆಲ್ಲ ಏನಿದೆ ರೀ? ಜ್ಞೇಯ ಸಾಪೇಕ್ಷೆ ಇದೆ ರೀ. ಜ್ಞೇಯ ವಿಶೇಷದಿಂದ ಇವನನ್ನು ಗುರುತಿಸುವ ಒಂದು ಪದ್ಧತಿ ಇದೆ ರೀ, ವಿಧಾನ ಇದೆ ರೀ. ಆದರೆ ನಿಜವಾಗಿ ಇವು ಯಾವುದರಿಂದನೇ ಗುರುತಿಸಲ್ಪಡುವಂಥ ಅದನೇನ್ರಿ? ಏನು ಸ್ವಯಂ ಜ್ಞಾನಮಯ. ಅರೆ ಕೇವಲ ಜ್ಞಾನ ನಿಜಾತ್ಮನ ಸ್ಥಿರತೆಯಿಂದ ಪ್ರಕಟವಾದಂಥ ಅವಸ್ಥಾ ವಿಶೇಷ ಇದೆ. ಅದೇ ಪ್ರಕಾರ ಇಲ್ಲಿಯವರೆಗೆ ಏನು ಮತಿಶ್ರುತ ಜ್ಞಾನದ ಹೇಳಿತೋ ಆ ರೀತಿ ತಿಳ್ಕೊಳ್ಳೋದು. ಆದ್ರೆ ಆ ಮತಿಜ್ಞಾನ ರೂಪದಿಂದ, ಶ್ರುತಜ್ಞಾನ ರೂಪದಿಂದ, ಕೇವಲ ಜ್ಞಾನ ರೂಪದಿಂದ ಪರಿಣಮಿಸುವ ಸಲುವಾಗಿ ಮೂಲ ಜ್ಞಾನ ಸ್ವಭಾವದ ತ್ರಿಕಾಲಿ ವಸ್ತು ಬೇಕ್ರಿ. ಜ್ಞಾನ ಸ್ವಭಾವದ ತ್ರಿಕಾಲಿ ವಸ್ತು ಬೇಕು. ಹಾಗಾದ್ರೆ ಈಗ ಹೇಳ್ರಿ, ಆ ತ್ರಿಕಾಲಿ ವಸ್ತುವಿನ ಎದುರಿಗೆ ಇವೆಲ್ಲ ಏನದವ್ರಿ? ಸೋಗದವ್ರಿ, ಬಂದು ಹೋಗುವಂಥವಿದಾವೆ, ಅಸತ್ಯ ಇದಾವೆ. ಅಸತ್ಯ ಯಾಕೆ ಅಂತಂದ್ರ ಇವನ ಅವಸ್ಥಾ ಮಾತ್ರ ಇದಾವೆ, ಅವು ಶಾಶ್ವತ ಇಲ್ಲ. ಸತ್ಯ ಅರ್ಥಾತ್ ಯಾವಾಗಲೂ ಇರುವಂಥದ್ದು ಇಲ್ಲಿ ಅರ್ಥ. ಸತ್ಯ ಅರ್ಥಾತ್ ಯಾವಾಗಲೂ ಇರುವಂಥದ್ದು, ಅಸತ್ಯ ಅರ್ಥಾತ್ ಬಂದು ಹೋಗುವಂಥದ್ದು. ಕೇವಲ ಜ್ಞಾನ ಏನಿದೆ? ಕೇವಲ ಜ್ಞಾನ ಏನಿದೆ? ಹೊಸದಾಗಿ ಬರುವಂಥದ್ದು. ಬಂದ್ರೂ ಕೂಡ ಅದು ಶಾಶ್ವತವಾಗಿ ಉಳಿಯೋದಿಲ್ಲ. ಕೇವಲ ಜ್ಞಾನದ ಪರ್ಯಾಯ ಏನಿದೆ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಅರೆ ಅದು ಒಂದು ಸಮಯದನೇ ಇದೆ, ಮುಂದಿನ ಸಮಯದೊಳಗೆ ಮತ್ತಂಥದ್ದೇ ಇರ್ತಿದೆ, ಅದರ ಬೇರೆ ಇರ್ತಿದೆ. ಅದರ ಮುಂದಿನ ಸಮಯದೊಳಗೆ ಮತ್ತಂಥದ್ದೇ. ಅರೆ ಅನಂತ ಕಾಲದವರೆಗೆ ಪ್ರತಿ ಸಮಯದೊಳಗೆ ಅದು ಉತ್ಪನ್ನ ಆಗ್ತಿದೆ, ಅಂಥದ್ದೇ ಇರ್ತಿದೆ. ಆದ್ರೆ ಯಾವ ಸಮಯದೊಳಗ ಅದೇ ಇನ್ನೊಂದು ಸಮಯ ವರ್ತಿಸೋದಿಲ್ಲ ಅಂಥೇಳಿ ಅಸತ್ಯ. ಮತ್ತು ಅವು ಯಾವೇ ಇದ್ರೂ ಕೂಡ ಅವು ಎಲ್ಲದರೊಳಗಿದೆ ಏಕ ಪ್ರಕಾರ, ಏಕರೂಪ, ಯಾವಾಗಲೂ ಇರ್ತಿದೆ ಅಂಥೇಳಿ ಇದನ್ನು ಸತ್ಯ ಅಂತಾರೆ. ಇಲ್ಲಿ ಸತ್ಯ ಅಸತ್ಯದ ಅರ್ಥ ಸಮಯವರ್ತಿ ಇರುವುದರಿಂದ ಈ ತ್ರಿಕಾಲಿ ಅಪೇಕ್ಷಾದಿಂದ ಅದು ಅಸತ್ಯ ಆಯ್ತು. ಸತ್ಯ ಅಸತ್ಯ ನಿತ್ಯ ಅನಿತ್ಯ ಹಾಗೆ ಅಂದ್ಕೊಳ್ರಿ, ತಮ್ಗೆ ಹಾಗೆ ಬೇಕಿದ್ರೆ ಹಾಗೆ ಅಂದ್ಕೊಳ್ರಿ, ನಿತ್ಯ ಅನಿತ್ಯ ಅಂದ್ಕೊಳ್ರಿ, ದ್ರವ್ಯ ಪರ್ಯಾಯ ಅಂದ್ಕೊಳ್ರಿ, ತಮಗೆ ಹಾಗೆ ಬೇಕು ಹಾಗೆ ಅಂದ್ಕೊಳ್ರಿ. ಆದರೆ ಇಲ್ಲಿ ಅಸತ್ಯ ಶಬ್ದದ ಪ್ರಯೋಗ ಯಾಕೆ ಮಾಡಿದರು ಅಂತಂದ್ರೆ ಅದನ್ನೇನು ದೃಷ್ಟಿ ಹಾಕಲಿಕ್ಕೆ ಯೋಗ್ಯ ಇಲ್ಲ. ಕೇವಲ ಜ್ಞಾನದ ಮೇಲೆ ಕೇವಲ ಜ್ಞಾನಿಯ ದೃಷ್ಟಿ ಬಿತ್ತು ಅಂತಂದ್ರೆ ಮುಂದಿನ ಸಮಯದೊಳಗೆ ಕೇವಲ ಜ್ಞಾನ ಆಗುತ್ತಿಲ್ಲ, ಕೇವಲ ಜ್ಞಾನ ರೂಪದ ಪರ್ಯಾಯ ಇರುತ್ತಿಲ್ಲ. ವರ್ತಮಾನದ ಕೇವಲ ಜ್ಞಾನ ಪರ್ಯಾಯದ ಮೇಲೆ ಆ ಕೇವಲ ಜ್ಞಾನಿಯ ದೃಷ್ಟಿ ನಾನು ಅನ್ನುವ ರೂಪದಿಂದ ಬಿತ್ತು ಅಂತಂದ್ರೆ ಅದರ ಮುಂದಿನ ಸಮಯದೊಳಗ ಕೇವಲ ಜ್ಞಾನ ಆಗುತ್ತೆ.
ज्ञानाचा विकास झाला तर तसं होतच नाही. हागाಗ್ತಿರಬಹುದು विचार. काहीच तुम्हाला काल विचारले सत्य मनोयोग असत्य मनोयोग उभय मनोयोग विषय आता आला बघा. ನೋಡ್ರಿ योगाचे तीन ಹಾ. ಅಂದ್ರ ನಮ್ಮ ಮನುಷ್ಯನೊಳಗ ಸತ್ಯ ಮನೋಯೋಗ, ಅಸತ್ಯ ಮನೋಯೋಗ, ಉಭಯ ಮನೋಯೋಗ, ಅನುಭಯ ಮನೋಯೋಗ ಏನು ಭೇದಗಳಿದ್ದಾವೆ. ಆ ಭೇದಗಳಿಂದ ಒಂದು ನಿರ್ದಿಷ್ಟವಾದಂಥ ಪರಿಭಾಷೆ ಇದೆ. ಆದ್ರೆ ಆ ಪರಿಭಾಷೆಯ ಪ್ರಯೋಜನ ಇದುವೇ ಇದೆ. ದೃಷ್ಟಿಯೊಳಗಿಂದ ಭೇದವನ್ನೆಲ್ಲ ಬಿಟ್ಟುಕೊಡೋದು ಇಷ್ಟು ಮಾತ್ರ ಪ್ರಯೋಜನ ಇದೆ ನೋಡ್ರಿ. ಅರೆ ಮನೋಯೋಗ ಮೊದಲು ಯೋಗದೊಳಗೆ 2 ಭೇದ ಹೇಳಿದ್ರು, ಭಾವಯೋಗ ದ್ರವ್ಯಯೋಗ. ಹಾಗಾದ್ರೆ ಭಾವಯೋಗದ ಅಭಾವದೊಳಗೆ ದ್ರವ್ಯಯೋಗಿ ಇರೋದನ್ನೇ ಇಲ್ಲ. ಆ ಮನೋಯೋಗದ್ದಾಗಲಿ ಆಮೇಲೆ 3 ಹೇಳಿದ್ರು, ಮನ ಯೋಗ, ವಚನ ಯೋಗ, ಕಾಯ ಯೋಗ. ಆಮೇಲೆ ಮತ್ತೆ ಅದರಲ್ಲೇ ಭೇದ ಮಾಡಿದರು, 15 ಭೇದ ಹೇಳಿದರು. ಆದರೆ ಏನೇ ಹೇಳಿದ್ರೂ ಕೂಡ ಆ ಭೇದಗಳನ್ನು ಹೇಳಿರುವ ಉದ್ದೇಶ ಅಭೇದದ ಕಡೆಗೆ ಈ ಜೀವದ ದೃಷ್ಟಿ ಅಥವಾ ರುಚಿಯನ್ನು ನಿರ್ಮಾಣ ಮಾಡುವ ಸಲುವಾಗಿ. ಎಷ್ಟು ಭೇದದೊಳಗೆ ಬರ್ತಿದೆ ಅಲ್ಲ. ಅರೆ ನಾವು ಹೀಗೆ ಹೇಳ್ಬೋದಲ್ಲ, ಇಂಥ ಓರ್ವ ವ್ಯಕ್ತಿಗೆ 4 ಜನ ಮಕ್ಕಳು, ಆ 4 ಜನಕ್ಕೆ ಮತ್ತಿಬ್ಬಿಬ್ಬರ ಮಕ್ಕಳು. ಈ ಪ್ರಕಾರ ಭೇದ ಮಾಡಿ ಹೇಳುವುದರ ಹಿಂದೆ ಉದ್ದೇಶ ಏನಿದೆ? ಆ ಮೂಲ ವ್ಯಕ್ತಿಯ ಪರಿಚಯನ ಮಾಡಿಸೋದಿದೆಯಲ್ಲ. ಆದರೆ ನಮ್ಗೆ ಆ ಪ್ರಕಾರದ ದೃಷ್ಟಿ ಇಲ್ಲ. ಇಲ್ಲಿ ಭೇದ ಮಾಡೋದು, ಅರೆ ಅಭೇದವನ್ನು ಬಿಟ್ಟ ನಂತರ ಇಷ್ಟೆಲ್ಲ ಭೇದ ಆಗ್ತಿದೆ ನೋಡ್ರಿ. ಒಂದು ಮಾತಿದೆ ಸುಧಾತಾಯಿ, ನಿನ್ನೇನು ತಮ್ಮದು ಇತ್ತು ಪ್ರಶ್ನೆ, ಅದರದ ಉತ್ತರ ಒಂದು ಇದೆ. ನೀನು ನಿನ್ನ ಜ್ಞಾನವನ್ನು ಅಭೇದದ ಮೇಲೆ ಕೇಂದ್ರೀಕೃತ ಮಾಡದೇ ಇರುವ ಕಾರಣದಿಂದ ಇಷ್ಟೆಲ್ಲ ಚೂರು 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 ಆಗ್ತಾ ಇದೆ. ಮತ್ತು ಆ ಚೂರುಗಳು ಒಂದೊಂದಾಗಿ ಬಿಟ್ಟು ಹೋಗ್ತಾವ್ರಿ. ಮನೋಯೋಗಿ ಯಾವಾಗಲೂ ಉಳಿತಿದೆ, ಅದರದ ಸತ್ಯ ಅಸತ್ಯ ಎಲ್ಲ ಭೇದ ಉಳಿತಾವ್ರಿ. ಇವು ಜ್ಞಾನವನ್ನು ಅರೆ ಮನಸ್ಸಿಗೆ ಯೋಗ್ಯವಾದಂಥ ಅಥವಾ ಅರೂಪಿ ತತ್ವವನ್ನು ಕೂಡ ತಿಳಿಯುವಂಥ ಯೋಗ್ಯತೆಯ ಹೆಸರು ಸಂಜ್ಞೀತನ ಇದೆ ರೀ. ಹೌದೇನಿಲ್ಲ? 5 ಇಂದ್ರಿಯಗಳ ಸ್ವರೂಪ ಏನಿದೆ ಅಂಜುತಾಯಿ? ರೂಪಿ ಪದಾರ್ಥಗಳನ್ನು ತಿಳಿಯೋದು, ಅರ್ಥಾತ್ ಪುದ್ಗಲವನ್ನು ತಿಳಿಯೋದು. ರೂಪಿ ಪದಾರ್ಥವನ್ನು ತಿಳಿಯುವುದೇ 5 ಇಂದ್ರಿಯಗಳ ಸ್ವರೂಪ ಇದೆ. ಇಂದ್ರಿಯಗಳ ಅರ್ಥಾತ್ ಇಲ್ಲಿ ಭಾವೇಂದ್ರಿಯ ಅನ್ರಿ, ಜ್ಞಾನದ ವಿಕಾಸ ಅನ್ರಿ, ಎಲ್ಲ ಜ್ಞಾನದ್ದನೇ ಮೂಲ. ಮತ್ತು ಸಂಜ್ಞೀತನ ಯಾವುದಕ್ಕಂತಾರೋ? ಯಾವುದ ರೂಪಿ ಪದಾರ್ಥಗಳನ್ನು ತಿಳಿಯುವುದರ ಜೊತೆಯಾಗಿ ಅರೂಪಿಯನ್ನು ತಿಳಿಯುವಂಥದ್ದು ಕೂಡ ಜ್ಞಾನದ ಸಾಮರ್ಥ್ಯ ಇದೆಯೋ ಅದನ್ನ ಮನಸ್ಸು ಅಥವಾ ಸಂಜ್ಞೀತನ ಅಂತಾರೆ. ಹಾಗಾದ್ರೆ ಅಲ್ಲಿ ನಾವು ಅರೂಪಿಯನ್ನು ತಿಳಿಯುವುದರ ಕಡೆಗೆ ನಾವು ಜಾಗೃತ ಆಗಬೇಕೋ ಎನ್ನುವುದರದೆಲ್ಲ ಭೇದ ಹೇಳಿದ್ದಾರೆ ನೋಡ್ರಿ. ನಿಜವಾಗಿ ತಮಗೆ ಕೆಡಕ ಅನ್ನಿಸ್ತಿದೆ, ಆಗಮದ ಅಭ್ಯಾಸ ಮಾಡೋರಿಗೆ ಎಲ್ರಿಗೂ ಕೆಡಕ ಅನ್ನಿಸ್ತಿದೆ. ನನಗೂ ಒಂದು ಕ್ಷಣ ಅನಿಸಿತ್ತು. 3 ಅನುಯೋಗೇನದವು, ಅವು ಕುಶಾಸ್ತ್ರ ಅಂತ ಹೇಳಿದ್ದಾರೆ. ಒಂದು ದ್ರವ್ಯಾನುಯೋಗವೇ ಸತ್ಶಾಸ್ತ್ರ ಅಂತ ಹೇಳ್ತಾರೆ. ಅದೇ ಎಲ್ಲಿ ಭೇದ ಜ್ಞಾನ ಇಲ್ಲ, ಎಲ್ಲಿ ದೃಷ್ಟಿಯ ವಿಷಯ, ಜ್ಞಾನದ ಧ್ಯೇಯ, ಧ್ಯಾನದ ಧ್ಯೇಯ ಶುದ್ಧಾತ್ಮನ ಕಡೆಗೆ ನಮ್ದು ರುಚಿ ಜಾಗೃತ ಇಲ್ಲ ನೋಡ್ರಿ. ಶುದ್ಧಾತ್ಮನ ಕಡೆ ರುಚಿ ಜಾಗೃತ ಆಗುವ ಸಲುವಾಗಿ ಮತ್ತು ಶುದ್ಧಾತ್ಮನನ್ನು ಪ್ರತ್ಯಕ್ಷ ಪ್ರಕಟ ರೂಪದಿಂದ ಗ್ರಹಣ ಮಾಡುವ ಸಲುವಾಗಿ ನಿಜವಾಗಿ ಅಧಿಕ ಬುದ್ಧಿಮತ್ತಾಗಬೇಕು ಅಂಥೇಳಿನ ಆ ಕ್ರೂರ ಮೃಗ ಕೂಡ ಆ ಶುದ್ಧಾತ್ಮನ ಅನುಭೂತಿ ಮಾಡ್ತಿದೆ, ಶುದ್ಧಾತ್ಮನನ್ನು ಹಿಡ್ಕೊಳ್ತಿದೆ, ಶುದ್ಧಾತ್ಮನನ್ನು ತಿಳ್ಕೊಳ್ಳುತ್ತಿದೆ. ಅಪ್ಪಾಜಿ ಹೇಳಿದ್ದ ಮಾತ ನಿಜವಾಗಿ ಲಕ್ಷ್ಯದೊಳಗೆ ತಂದುಕೊಳ್ಳೋದು. ಶ್ರುತ ಪಂಚಮಿ ದಿವಸ ಏನು ಹೇಳಿದರೆ, ದ್ರವ್ಯ ಶ್ರುತ ಬರುವುದರಿಂದನ ಭಾವಶ್ರುತ ಬಹಳಷ್ಟು ಹಿಂದೆ ಹೋಯಿತು. ಇಂದು ಶ್ರುತದ ಮಹಿಮೆ ಎಷ್ಟಿದೆ ರೀ. ಅರೆ ಶ್ರುತದ ಮಹಿಮೆ ಮಾಡಬೇಕೆಂದರೆ ತನ್ನ ಮಹಿಮೆ ಮಾಡುವ ಸಲುವಾಗಿ ಶ್ರುತ ಮಹಿಮೆ ಇದೆ.
ತನ್ನನ್ನು ಬಿಟ್ಟು ಅರೆ ಅನಾದಿ ಕಾಲದಿಂದ ಬಿಟ್ಟದ್ದನೇ ಇದೆಲ್ಲ, ಮತ್ತಿನ್ನು ಇದರ ಆಧಾರದಿಂದ ಬಿಡೋದ್ರಿ? ಹೇಳ್ರಿ, ವಿಚಾರ ಮಾಡಿ. ಇದರ ಆಧಾರದಿಂದ, ಎರಡನೇದು ಅದರ ಆಧಾರದಿಂದ. ಯಾವುದರ ಆಧಾರದಿಂದ? ಆಚರಣೆಯ ಆಧಾರದಿಂದ. ನಿನ್ನೆ ಕೊನೆಗೊಂದು ಪ್ರಶ್ನೆ ಇತ್ತಲ್ಲ, ಚರಣಾನುಯೋಗದೊಳಗೆ ಅದು ಮಾಡ್ರಿ, ಇದು ಮಾಡ್ರಿ. ಅರೆ ಮಾಡ್ರಿ. ಅದರ ಮಾಡುವುದರೊಳಗ ಆಕುಲತೆ ಇದೆ, ಪರದ್ದೇ ಮಹಿಮೆ ಇದೆ. ಮಾಡುವುದರೊಳಗ ಬಿಡುವ 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 ಏನ? ಅದನ್ನ ವಿಚಾರ ಮಾಡ್ರಿ. ಯಾವುದೋ ಅನ್ಯಥಾ ಗ್ರಹಣ ಮಾಡೋದಿಲ್ಲ ಇಲ್ಲಿ. ಜಿನವಾಣಿಯಲ್ಲಿ ಆ ಪ್ರಕಾರದ ವ್ಯವಸ್ಥೆನೇ ಇಲ್ಲ. ಅದು ಮಾಡ್ತಿದ್ದೇವೋ ಅಂತಂದ್ರೆ ಅದರ ಫಲ ನಾವು ಸ್ವಯಂ ಭೋಗಿಸೋದಿಲ್ಲ. ಅದನ್ನು ಬಿಟ್ಟು ಒಂದು ವೇಳೆ ಹೇಳ್ತಾರಂತ ಹೇಳಿ ಇಟ್ಕೊಳ್ಳೋಣ, ಲಕ್ಷ್ಯ ಎಲ್ಲಿದೆ? ಅದರ ಎಷ್ಟು ದಿವಸ ಆಯಿತು ಬೀಸಿ? ಎಷ್ಟು ದಿವಸ ಆಯಿತು? ಅರೆ ಲಕ್ಷ್ಯ ಕೊಡಬಾರ್ದು ಅನ್ನೋ ಮಾತಿಲ್ಲ. ಅದರ ಲಕ್ಷ್ಯದೊಳಗ ಆಕುಲ ವ್ಯಾಕುಲ ಅದು ನಮಗೆ ಬರುವುದಿಲ್ಲ. ಸೋದರ ತಾಯಿ, ಬರೋದನ್ನೇ ಇಲ್ಲ. ಮಳೆಗಾಲಕ್ಕ 3 ದಿವಸ ಆದ ನಂತರ ಮತ್ತು ಹಿಟ್ಟು ಮಿಕ್ಕಿತು ಅಂತಂದ್ರೆ ಅದನ್ನು ಪ್ರಾಸುಕ ಮಾಡೋದಿದೆ. ಯಾರಿಗೆ ಕೊಟ್ಟು ಬಿಡ್ಲಿಕ್ಕೂ ಬರುವುದಿಲ್ಲ ಸುತಾತಾಯಿ. ಧರ್ಮದ ಸೂಕ್ಷ್ಮತೆ ಬಹಳ ಇದೆ ರೀ. ಅದರದ್ದೆಲ್ಲ ಹೇಳ್ತಾ ಹೋದ್ರೆ ನಮ್ಮ ಆಕುಲತೆಗೆ ಪ್ರಮಾಣನ ಉಳಿಯುವುದಿಲ್ಲ, ಅಷ್ಟು ಅಪರಿಮಿತ ಆಗ್ತಿದೆ. ಅದರ ಮೂಲ ವಸ್ತುವನ್ನು ತಿಳ್ಕೊಂಡ ನಂತರ ಅದೆಲ್ಲ ತಾನಾಗೇನ ಆಗ್ತಾ ಇರ್ತದೆ. ಅದು ಯೋಗ್ಯತೆ ಬರ್ತಿದೆ ರೀ, ದೇಹದೊಳಗೆ ಬರ್ತಿದೆ, ಮನುಷ್ಯನೊಳಗೆ ಬರ್ತಿದೆ, ಸಂಯೋಗದೊಳಗೆ ಇರ್ತಿದೆ. ಹಾಸನದೊಳಗೆ ಒಂದು ಮಾತು ಹೇಳಿತಲ್ಲ, ಏನು ಹೇಳ್ತು? ಅಪ್ಪಾಜಿ ಔಷಧ ತಗೊಳ್ಳಿಲ್ಲ, ಅವರಿಗೆ ಸಂಯೋಗ ನನ್ನಂಥದ್ದಿತ್ತು. ನಾನು ಔಷಧ ತಗೊಳ್ಳೋದಿಲ್ಲ ಅಂತಂದ್ರೆ ನನ್ನಂಥ ಸಂಯೋಗ ನನಗಿದೆ. ವಿಚಾರ ಮಾಡ್ರಿ, ನಾ ಅಭಿಮಾನದಿಂದ ಹೇಳ್ತಾ ಇಲ್ಲ. ಸಂಯೋಗಿ ಅಂಥದ್ದಿತ್ತು. ಅರೆ ಸಂಯೋಗ ಅಂಥದ್ದಿರ್ಬೇಕಾದ್ರೆ ಅವರ ಅಂತರಂಗದ ದೃಢತೆ ಅಂಥದ್ದಿತ್ರಿ, ಅವರ ತತ್ವದ ನಿರ್ಣಯ ಅಂಥದ್ದಿತ್ತು, ತತ್ವದ ಸಲುವಾಗಿ ಸಮರ್ಪಣೆ ಅಂಥದ್ದಿತ್ತು, ತತ್ವದೊಳಗೆ ಅವರ ಜ್ಞಾನ ಎಷ್ಟು ಒಂದಾಗಿತ್ತರಿ. ಇದೆಲ್ಲ ಬಿಟ್ಟು ನಾವು ಯಾವುದೇ ಒಂದು ಮಾತು ತಗೊಂಡು ನಾ ಹಾಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ, ಅಪ್ಪಾಜಿ ಮಾಡೋಲ್ಲ ಅಂತಿದ್ದ ಔಷಧಿದು. ನಾನೇ ಕೇಳಿದನ್ರಿ, ಪಂಚಮಗುಣ ಸ್ಥಾನಾವರ್ತಿ ಕೂಡ ಆತ್ಮಾನುಶಾಸನದ ದೃಷ್ಟಾಂತ ಆಧಾರ ಕೊಟ್ಟು ಕೇಳಿದೇನ್ರಿ ನಾನು. ಗುಣಭದ್ರಾಚಾರ್ಯ ಹೀಗೆ ಹೇಳಿದ್ದಾರೆ, ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಕೂಡ ಪ್ರಾಸುಕ ಔಷಧಿ ತಗೊಳ್ತಾನೆ. ಮತ್ತು ತಮಗೇನಾಗಿದೆ? ಅದು ಆದರ್ಶ ನೋಡೋದಿರ್ತಿಲ್ಲ. ಎಂಥ ಎಷ್ಟು ವಜನ್ದಾರ ಉತ್ತರ ಇದೆ ರೀ. ಅದರ ತಿಳ್ಕೊಳ್ಳೋರು ಯಾರು? ಉತ್ತರ ಎಂಥದ್ದಿದೆ? ಆದರ್ಶ. ಅದರ ಧರ್ಮದ ನಿಂದೆ ಮಾಡುವ ಸಲುವಾಗಿ ಯಾವನೋ ಪುರುಷ ಎಲ್ಲೋ ಸತ್ತಂತ ಹೇಳೋದು, ಅದರಿಂದ ಧರ್ಮದ ನಿಂದೆ ಆಗ್ತಿದೆ, ಆ ವ್ಯಕ್ತಿಯ ನಿಂದೆ ಆಗ್ತಿದೆ. ನಿಂದೆ ಯಾರ್ದು ಆಗೋದಿಲ್ಲ, ನಿನ್ನ ಅಜ್ಞಾನದ ಪ್ರದರ್ಶನ ಆಗ್ತಿದೆ. ನಿಂದೆ ಯಾರ್ದು ಆಗೋದಿಲ್ಲ, ಭೂಮಿಕಾಗ ಅನುಸಾರವಾಗಿ. ಅರೇ 7ನೇ ಗುಣಸ್ಥಾನದೊಳಗ ಅಸಂಖ್ಯ ಕಾಲ ಇರುವಂಥ ಮಹಾಮುನಿ ಕೂಡ, ಅಸಂಖ್ಯ ಸಾವಿರ ಲಕ್ಷೋಪಮ ವರ್ಷ ಇರುವಂಥ ಮಹಾಮುನಿ ನೀರು ಬೇಕಂತ ಹೇಳಿ ಕೇಳ್ತಾನೆ. ಯಾವಾಗ ಸಲ್ಲೇಖನ ತಗೊಂಡಾಗ ಅಷ್ಟ ಅಲ್ಲ, ರಾತ್ರಿ ಸಮಯದೊಳಗ್ರೆ. ಹಾಗಾದ್ರೆ ಅದು ಧರ್ಮದ ನಿಂದೆಯನ್ನ, ಧರ್ಮಾತ್ಮನ ನಿಂದೆಯನ್ನ ಅದನ್ನು ಎತ್ತಿ ಹೇಳುವಂಥ ಅಜ್ಞಾನ ರೀ ನಮ್ದು. ಏನಿದೆ ವಿಚಾರ ಮಾಡಬೇಕಾಗ್ತಿದೆ ರೀ. ಅವ ಏನೇನು ಹೇಳಿದ ಅದರ ಕಡೆ ಒಂದು ಸ್ವಲ್ಪ ಕೂಡ ಲಕ್ಷ್ಯನಿಂದ, ಹಾಗಾದ್ರೆ ನಿನ್ನ ದುರ್ಗತಿ ನಿಶ್ಚಿತ ಇದೆ, ಹೋಗಂತ ಹೇಳ್ತಾರೆ. ಯಾರು ಹೇಳ್ತಾರೆ? ನಾವು ತಿಳ್ಕೊಳ್ಳುತ್ತೆ. ನಮ್ಮ ಆತ್ಮ ನಮಗೆ ಹೇಳ್ಬೇಕ್ರಿ. ಯಾವ ಆದರ್ಶ ನೋಡೋದಿದೆ? ದೋಷ ನೋಡೋದು. ಅನಂತ ಕಾಲದಿಂದ ದೋಷ ನೋಡುವುದರಿಂದ ನೀ ದೋಷದ ಪುಂಜ ಕೂತಿದ್ಯಪ್ಪ. ನಮಗೇನು ಪ್ರಯೋಜನದ ಆ ಕಡೆನ ಲಕ್ಷ್ಯ. ಹಾಗಾದ್ರೆ ಅದೇ ಪ್ರಯೋಜನ ಇದೆಯಲ್ಲ.
ಅವ್ರು ಏನ್ ಹೇಳಿದಾರೆ ಅಲ್ಲಿ ಪ್ರಯೋಜನ ಕೂಡ ನಾವು ಅಲ್ಲಿ ಕಾನ್ಸಂಟ್ರೇಟ್. ಅವರಿಗೆ ಅದು ಪ್ರಯೋಜನ ಇದೆ ಅಣ್ಣ, ಅವರಿಗೆ ಅದು ಪ್ರಯೋಜನ ಇದೆ. ನೋಡ್ರಿ, ಲೋಕದೊಳಗೆ ಸತ್ಯ ಸಿಗೋದು ಮಹಾ ದುರ್ಲಭ, ಮತ್ತು ಆ ಸತ್ಯದ ನಿರಾಕರಣೆ ಮಾಡೋದು ಮಹಾ ದಿಟ್ಟತೆ ಮತ್ತು ಅನಂತ ಸಂಸಾರಕ್ಕೆ ಆಧಾರ ಅದ. ಸತ್ಯ ಸಿಗೋದು ಕಠಿಣ, ಆದರೆ ಸತ್ಯ ಸಿಕ್ಕ ನಂತರ ಕೂಡ ಅಸತ್ಯವನ್ನು ಹಿಡ್ಕೊಂಡೇ ಇರೋದು ಪ್ರಜ್ಞೆ ಮರಿ. ಗೊತ್ತಿಲ್ಲದೆ ಇರುವೆಳದೊಳಗೆ ಕಲ್ಲನ್ನು ಪೂಜೆ ಮಾಡಿದೆವು, ಗಿಡವನ್ನು ಪೂಜೆ ಮಾಡಿದೆವು. ಈಗೂ ಅದನ್ನ ಏನ್ರಿ ಸತ್ಯ ಸಿಕ್ಕ ನಂತರ ಕೂಡ ಅರೇ ವೀತರಾಗ ಭಗವಂತ ಮೊನ್ನೆ ಒಂದು ಮಾತು ಹೇಳಿದ್ನಲ್ಲ, ಏನ ಮಂದಿರದೊಳಗೆ ಹೋದ ನಂತರ ಕೇಳೋದ ಹೇಳೋದ ಏನು ಉಳಿಯೋದಿಲ್ಲ ಸುಧಾತಾಯಿ. ಮಹಾಧನ್ಯದಿಂದ ಮಹಾಭಾಗ್ಯದಿಂದ ಆ ಭಗವಂತನ ದರ್ಶನ ಆದ ನಂತರ ಮತ್ತ ಅವನ ಹತ್ರ ಏನು ಕೇಳೋದಿದೆ ರೀ? ಅದ ಭಾಗ್ಯ ನಮಗೆ ಅನ್ನಿಸ್ತಾನೇ ಇಲ್ಲ ಅಂಥೇಳಿ ನಾವು ಏನ್ರಿ ಕೇಳ್ತಾ ಇದ್ದೀವಿ. ವೀತನಾಗಿ ಭಗವಂತನ ದರ್ಶನ ಆಗುವುದೇ ಮಹಾಭಾಗ್ಯ. ಆ ಭಾಗ್ಯದ ಮಹಿಮೆ ಬಂತು ಅಂತಂದ್ರೆ ಮತ್ತೆ ನನಗೇನ್ರೆ ಕೊಡು ಅಂತೇಳಿ ಕೇಳು. ಅರೇ ದರ್ಶನನ ಕೊಟ್ಟಿದನ್ರಲ್ಲೇ ತ್ರಿಲೋಕ ಪೂಜ್ಯ ಪ್ರಭು, ಸಿಗೋ ಸಾಧ್ಯ ಇದೆಯೇನ? ಎಲ್ಲರೇ ವೃಕ್ಷದೊಳಗ ಜಲದೊಳಗ ಜಲಕಾಯಕ್ಕಾಗಿ ವನಸ್ಪತಿ ಕಾಯಕ್ಕಾಗಿ ಅನಂತ ಕಾಲ ಕಳೆದಿದೆ. ಆ ತ್ರಿಲೋಕ ಪೂಜ್ಯ ಪ್ರಭು ಪ್ರತ್ಯಕ್ಷ ನಿನ್ನೆ ಎದುರಿಗದನ್ನಲ್ಲ. ಅದನ್ನು ಬಿಟ್ಟು ಮತ್ತು ಮೂಲೆಯಲ್ಲಿ ಯಾವುದೈತಿ, ಹೊರಗಡೆ ಯಾವುದೈತಿ, ಅದನ್ನು ಮತ್ತೆ ಅನ್ವೇಷಣೆ ಮಾಡೋದು ಅಷ್ಟೂ ಸಾಲದಂತ ಹೇಳಿ ಮತ್ತೆ ಎಲ್ಲೆಲ್ಲಿ ಏನೇನೈತಿ, ಯಾವ ಮಹಾಲಕ್ಷ್ಮಿ ಅಂತ ಹೇಳಿ ಹೇಳಿದಾರಲ್ಲ ಅವ್ರ ಮನೆ. ಅದಕ್ಕೆ ದೃಷ್ಟಾಂತನೂ ಹೇಳಿದ್ದೇನಲ್ಲ, ಮಹಾವೀರ್ಜಿಯೊಳಗಿನ ಮಹಾವೀರ ವಿಶೇಷ. ನಮ್ಮ ನಗರದಲ್ಲಿ ಮಂದಿರದೊಳಗಿರುವಂಥ ಮಹಾವೀರ ವಿಶೇಷ. ಮಹಾವೀರರು ಇಬ್ಬರಿದ್ದರು. ನಮ್ಮ ಅಜ್ಞಾನಕ್ಕೇನು ಕೊನೆನೇ ಇಲ್ರಿ. ಹಾಗಾದ್ರೆ ಸಂಸಾರಕ್ಕೆ ಕೊನೆ ಹೇಗೆ ಬರೋದ?